ಹಲೋ ಸ್ಟೂಡೆಂಟ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿರುವ 2020-21ನೇ ಸಾಲಿನ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 1ರ 1 ಮತ್ತು 2 ಅಂಕಗಳ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ನೀವು ಆ ವಿಡಿಯೋವನ್ನು ನೋಡಿರದಿದ್ದರೆ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ಈ ವಿಡಿಯೋದಲ್ಲಿ 3 ಮತ್ತು 4 ಅಂಕಗಳ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೆ. ಈ ವಿಡಿಯೋದಲ್ಲಿ 4ನೇ ಮೇನ್ ಇಂದ ನಾನು ಪ್ರಾರಂಭಿಸುತ್ತಿದ್ದೇನೆ. ಈ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ. ಒಟ್ಟಾರೆ ಇಲ್ಲಿ 9 ಪ್ರಶ್ನೆಗಳಿರುತ್ತವೆ. ಪ್ರತಿ ಪ್ರಶ್ನೆಗೂ 3 ಅಂಕಗಳು, ಒಟ್ಟು 27 ಅಂಕಗಳು. 25ನೇ ಪ್ರಶ್ನೆ, 2 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು 9 ಆಗಿದೆ ಮತ್ತು ಅವುಗಳ ಉತ್ಕ್ರಮಗಳ ಮೊತ್ತವು 9/20 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಪ್ರಶ್ನೆಯನ್ನ ನೀವು ಒಂದ್ಸರಿ ಮನಸ್ಸಲ್ಲಿ ಓದ್ಕೊಳ್ಳಿ. ಅಲ್ಲಿ ಏನ್ ಕೇಳಿದ್ದಾರೆ, 2 ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಯಾವ್ದಾದ್ರೂ ಸ್ವಾಭಾವಿಕ ಸಂಖ್ಯೆಗಳನ್ನ ತಗೊಳ್ಳಿ. ಯಾಕೆಂದ್ರೆ ಈ ಪ್ರಶ್ನೆನಲ್ಲಿ ನಮಗೆ ಸ್ವಾಭಾವಿಕ ಸಂಖ್ಯೆಗಳನ್ನ ಕೊಟ್ಟಿಲ್ಲ, ಆದ್ರೆ ಅವ್ರು ಹೇಳಿದ್ದಾರೆ 2 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 9 ಆಗಿದೆ. ಹಾಗಾಗಿ ನಾನು ಆ 2 ಸ್ವಾಭಾವಿಕ ಸಂಖ್ಯೆಗಳನ್ನ x ಮತ್ತು y ಅಂತ ಆಗಿರಲಿ ಅಂತ ತಗೊಳ್ತಾ ಇದ್ದೀನಿ. ಸೊ ಅವ್ರೇನ್ ಕೇಳಿದ್ದಾರೆ, 2 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 9 ಆಗಿದೆ. ಹಾಗಾಗಿ x + y = 9 ಮತ್ತು ಅವುಗಳ ವೃತ್ಕ್ರಮಗಳ ಮೊತ್ತವು 9/20 ಅಂದ್ರೆ ವೃತ್ಕ್ರಮ ಅಂದ್ರೆ ಏನಾಗುತ್ತೆ, 1/x 1/y ಆಗುತ್ತೆ. ಸೊ ಅವುಗಳ ಮೊತ್ತ ಯಾವುದಕ್ಕೆ ಸಮನಾಗಿದೆ, 9/20. ಹಂಗಂದ್ರೆ 1/x + 1/y = 9/20. ಇದನ್ನ ಸಮೀಕರಣ 2 ಅಂತ ಹೇಳಿ ತಗೋತಾ ಇದ್ದೀನಿ. x + y = 9 ಇದನ್ನ ಸಮೀಕರಣ 1 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಎರಡನೇ ಸಮೀಕರಣದಲ್ಲಿ x ಇದೆ, y ಇದೆ ಛೇದದಲ್ಲಿ. ಸೊ ಅವುಗಳ ಲಾಸಹವನ್ನು ತಾಂಡಾಗ ನನಗೇನಾಗುತ್ತೆ, xy ಆಗುತ್ತೆ. ಸೊ x/xy ಇಲ್ಲಿ x ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನು y. ಸೊ y × 1 y ಓನ್ಲಿ, ಪ್ಲಸ್ ಇಲ್ಲಿ y ಇರೋದ್ರಿಂದ ಏನಿಲ್ಲ, x ಇಲ್ಲ. ಸೊ x × 1 x. So y + x / xy = 9/20. ಹಾಗಾಗಿ ಇದು ಸಮೀಕರಣ 3 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೊ ಸಮೀಕರಣ 1ರಲ್ಲಿ x + y = 9 ನಮ್ಗಾಗಲೇ ತಗೊಂಡಿದ್ದೀವಿ. 2 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 9. ಸೊ ಇಲ್ಲಿ ನಾನು x ವ್ಯಾಲ್ಯೂನ ಕಂಡಿಡ್ಕೋತಾ ಇದ್ದೀನಿ. x = 9 - y ಏನಾಗುತ್ತೆ, y ಬಲಗಡೆಗೆ ಹೋದಾಗ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಸೊ x = 9 - y. ಸೊ ಈ x ಬೆಲೆಯನ್ನ ನಾನು ಸಮೀಕರಣ 3ಕ್ಕೆ ಆದೇಶಿಸ್ತಾ ಇದ್ದೇನೆ. ಸಮೀಕರಣ 3 ಏನಿದೆ, y + x / xy = 9/20. ಸೊ ಹಾಗಾಗಿ ಎಲ್ಲೆಲ್ಲಿ x ಇದೆ ಆ ಪ್ಲೇಸ್ ನಲ್ಲಿ ನಾವು 9 - y ಅಂತ ಹೇಳಿ ಬರ್ಕೊಳ್ಳೋಣ. ಸೊ y + x ಏನಿದೆ, x ಪ್ಲೇಸ್ ಅಲ್ಲಿ 9 - y / x ವ್ಯಾಲ್ಯೂ 9 - y into y = 9/20. ಇಲ್ಲಿ -y ಇದೆ, ಇಲ್ಲಿ +y ಇದೆ. ಸೊ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಉಳ್ಕೊಳ್ಳೋದೇನು, 9/9y - y². ಹೇಗಾಯ್ತು, ಈ y ಅನ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 9 × y 9y ಮೈನಸ್ y × y y² = 9/20. ಸೊ ನಾವಿಲ್ಲಿ ನೋಡ್ಬೋದು LHS RHS ಎರಡರಲ್ಲೂ ಸಹ ಅಂಶದಲ್ಲಿ ಏನಿದೆ, 9 ಇದೆ. ಸೊ 9 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ 1/9 - y y² = 1/20. ಸೊ ಇಲ್ಲಿ ನಾನು ಓರೆ ಗುಣಾಕಾರವನ್ನ ಮಾಡ್ತಿದ್ದೀನಿ. ಅಂದ್ರೆ ಅಂಶವನ್ನ ಛೇದದ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಛೇದವನ್ನ ಅಂಶ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ 9 - 9y - y² = 20. ಯಾಕೆಂದ್ರೆ ಇಲ್ಲಿ ಅಂಶದಲ್ಲಿ ಒಂದೇ ಇರೋದ್ರಿಂದ 1 × 20 20ನೇ ಆಗುತ್ತೆ. ಸೊ -9y² + 9y - 20. ಇದನ್ನ ನಾನು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಗೆ ತಗೊಂಡಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ -20 = 0.
ಸೊ ಇಲ್ಲಿ ಮೈನಸ್ ವೈ ಇದೆ, ನಾನು ಮೈನಸ್ ಇಂತ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನಗೆ ಅಲ್ಲಿ ಪ್ಲಸ್ ಬೇಕಾಗಿರುತ್ತೆ. ಹಾಗಾಗಿ ವೈ ಸ್ಕ್ವೇರ್ ಮೈನಸ್ 9y ಪ್ಲಸ್ 20 ಇಸ್ ಈಕ್ವಲ್ಸ್ ಟು 0. ಸೊ -9 ಇದೆ. ಇವೆರಡನ್ನ ನನಗೆ ಗುಣಿಸಿದ್ರೆ ಏನ್ ಬರಬೇಕು, 20 ಬರಬೇಕು. ಕೂಡಿಸಿದ್ರೆ 9 ಬರಬೇಕು. ಹಾಗಾಗಿ ನಾನು ಏನ್ ತಗೋತಾ ಇದ್ದೀನಿ, 5 4s 20, 5 ಪ್ಲಸ್ 4 9 ಆಗುತ್ತೆ. ಸೊ ವೈ ಸ್ಕ್ವೇರ್ ಮೈನಸ್ 5y ಮೈನಸ್ 4y ಪ್ಲಸ್ 20. ಸೊ ಇವೆರಡರಲ್ಲೂ ಏನ್ ಕಾಮನ್ ಇದೆ, y ಕಾಮನ್ ಇದೆ. ಸೊ y ನ ಕಾಮನ್ ತೆಗೆದಾಗ y ಮೈನಸ್ 5 ಆಗುತ್ತೆ. ಇಲ್ಲಿ -4 ತೆಗಿತಾ ಇದ್ದೀನಿ ಯಾಕೆಂದ್ರೆ ಇಲ್ಲಿ 4 ಇದೆ, ಇಲ್ಲಿ 20 ಇದೆ. 4 5s 20 ಆಗುತ್ತೆ. ಸೊ -4 into y minus 5 equal to 0. So y minus 5 into y minus 4 is equals to 0. So y is equal to 5, y is equal to 4. ಹಾಗಾದ್ರೆ ಆ ಎರಡು ಸ್ವಾಭಾವಿಕ ಸಂಖ್ಯೆಗಳು ಯಾವುವು? ಆ ಎರಡು ಸ್ವಾಭಾವಿಕ ಸಂಖ್ಯೆಗಳು 5 ಮತ್ತು 4. ಒಂದು ಆಯತಾಕಾರದ ಆಟದ ಮೈದಾನದ ಸುತ್ತಳತೆ ಮತ್ತು ವಿಸ್ತೀರ್ಣಗಳು ಕ್ರಮವಾಗಿ 80 ಮೀಟರ್ ಮತ್ತು 384 ಮೀಟರ್ ಕ್ಯೂಬ್ ಆದರೆ ಮೈದಾನದ ಉದ್ದ ಮತ್ತು ಅಗಲವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ನನಗೆ ಆಟದ ಮೈದಾನದ ಸುತ್ತಳತೆ ಗೊತ್ತಿದೆ, ವಿಸ್ತೀರ್ಣ ಗೊತ್ತಿದೆ, ಆದ್ರೆ ಅದರ ಉದ್ದನೂ ಗೊತ್ತಿಲ್ಲ, ಅಗಲನೂ ಗೊತ್ತಿಲ್ಲ. ಹಾಗಾಗಿ ನಾನು ಅದನ್ನ ಉದ್ದ ಎಲ್ ಆಗಿರಲಿ ಅಂತ ತಗೊಳ್ತಾ ಇದ್ದೀನಿ, ಅಗಲ ಬಿ ಆಗಿರಲಿ. ಏಕೆಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಾವು ಅಲ್ಲಿ ಚರಾಕ್ಷರಗಳನ್ನ ಇಟ್ಕೋತೀವಿ, ಎಕ್ಸ್ ಆಗಿರ್ಲಿ ಅಥವಾ ವೈ ಆಗಿರ್ಲಿ. ಸೊ ನಾನು ಈ ಪ್ರಶ್ನೆಯಲ್ಲಿ ಆಯತಾಕಾರದ ಮೈದಾನದ ಉದ್ದ ಎಲ್ ಆಗಿರಲಿ, ಅಗಲ ಬಿ ಆಗಿರಲಿ. ಮೈದಾನದ ಸುತ್ತಳತೆ ನಮ್ಗೆ ಸೂತ್ರ ಗೊತ್ತಿದೆ. ಆಯತದ ಸುತ್ತಳತೆಯ ಸೂತ್ರ ಏನು? 2 into L plus B. ಈ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ, ಸುತ್ತಳತೆಯ ವ್ಯಾಲ್ಯೂ ಎಷ್ಟಿದೆ ನಮಗೆ ಬೆಲೆ? 2 into L plus B is equals to 80 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾನು 2 ಅನ್ನ ರೈಟ್ ಸೈಡ್ ಗೆ ತಗೊಂಡೋದಾಗ ಏನಾಗುತ್ತೆ, ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಇಲ್ಲಿಗೆ ಬಂದಾಗ ಡಿವೈಡ್ ಆಗುತ್ತೆ. ಹಾಗಾಗಿ 2 1s 2 40s. ಸೊ L plus B is equals to 40. ಸೊ B is equals to 40 minus L. ನಾನಿಲ್ಲಿ B ವ್ಯಾಲ್ಯೂ ಅನ್ನ ತಗೊಳ್ತಾ ಇದ್ದೀನಿ ಯಾಕೆಂದ್ರೆ ವಿಸ್ತೀರ್ಣದಲ್ಲಿ ನಾನು ಅದನ್ನ ಆದೇಶಿಸಿದಾಗ ನನಗೆ ಎಲ್ ಮತ್ತೆ ಬಿ ಅನ್ನ ಕಂಡುಹಿಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಬಿ ಇಸ್ ಈಕ್ವಲ್ಸ್ ಟು 40 ಮೈನಸ್ ಎಲ್. ಇದನ್ನ ಸಮೀಕರಣ 1 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಮೈದಾನದ ವಿಸ್ತೀರ್ಣ. ಮೈದಾನದ ವಿಸ್ತೀರ್ಣ ಏನ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ? ಮೈದಾನದ ವಿಸ್ತೀರ್ಣ 384 ಮೀಟರ್ ಕ್ಯೂಬ್. ಆದ್ರೆ ನನಗೆ ಉದ್ದನೂ ಗೊತ್ತಿಲ್ಲ, ಅಗಲನೂ ಗೊತ್ತಿಲ್ಲ. ಸೊ ನನಗೆ ಸೂತ್ರ ಗೊತ್ತಿದೆ. ಏನು ಸೂತ್ರ? ಆಯತದ ವಿಸ್ತೀರ್ಣ ಎಲ್ ಇಂಟು ಬಿ. L into B is equals to 384. ಈ ಇಕ್ವೇಶನ್ ಇದನ್ನ ನಾನು ಸಮೀಕರಣ 2 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೊ ಈಗ ನಾನು ಸಮೀಕರಣ 1ರಲ್ಲಿ ನಾನು ಬಿ ವ್ಯಾಲ್ಯೂನ ತಗೊಂಡಿದ್ದೀನಿ. ಆ ಬಿ ಬೆಲೆಯನ್ನ ನಾನು ಸಮೀಕರಣ 2ರಲ್ಲಿ ಆದೇಶಿಸ್ತಾ ಇದ್ದೀನಿ. ಆದೇಶಿಸಿದಾಗ ನನಗೆ ಏನ್ ಸಿಗುತ್ತೆ ವ್ಯಾಲ್ಯೂ ನೋಡ್ಕೊಳ್ಳೋಣ, ಕಲ್ತ್ಕೊಳ್ಳೋಣ. L into B is equals to 384. ಸೊ ಇಲ್ಲಿ ಬಿ ವ್ಯಾಲ್ಯೂ ಏನಿದೆ? 40 ಮೈನಸ್ ಎಲ್. ಅದನ್ನ ನಾನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. L into 40 minus L is equals to 384. So L into 40 40L minus L into L square is equals to 384 minus L square plus 40L. ಇಲ್ಲಿ ನಾನು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಗೆ ತಗೊಳ್ತಾ ಇದ್ದೀನಿ. ಹಾಗಾಗಿ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. ಸೊ ಮೈನಸ್ 384 is equals to 0. So L square minus 40L ಪ್ಲಸ್ 384 is equals to 0. ಯಾಕೆಂದ್ರೆ ಇಲ್ಲಿ ನಾನು ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಇಲ್ಲಿ ಮೈನಸ್ ಇದೆ. ಸೊ ನನಗೆ ಪ್ಲಸ್ ಬೇಕು, ಹಾಗಾಗಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಎಲ್ ಸ್ಕ್ವೇರ್ ಮೈನಸ್ ಪ್ಲಸ್ ಇದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಸೊ ಎಲ್ ಸ್ಕ್ವೇರ್ ಮೈನಸ್ 40L ಪ್ಲಸ್ 384 is equals to 0. ಸೊ ಇಲ್ಲಿ 384 ಇದೆ, ಇಲ್ಲಿ 40 ಇದೆ. ನಿಮಗೆ ಇದನ್ನ ಫ್ಯಾಕ್ಟರೈಸೇಷನ್ ಅಪವರ್ತನ ವಿಧಾನದಲ್ಲಿ ಕಲ್ತಿದ್ದೀರಾ. ಮಲ್ಟಿಪ್ಲೈ ಮಾಡಿದ್ರೆ ನನಗೆ 384 ಬರಬೇಕು, ಆಡ್ ಮಾಡಿದ್ರೆ 40 ಬರಬೇಕು. ಹಾಗಾಗಿ 384 ಅನ್ನ ನಾನು ಮಲ್ಟಿಪ್ಲೈ ಮಾಡಿ 24 into 6 ಅಂದ್ರೆ 24 16s 384. 24 ಮತ್ತೆ 16 ಅನ್ನ ಕೂಡಿಸಿದಾಗ ಎಷ್ಟು ಬರುತ್ತೆ? 40 ಬರುತ್ತೆ. ಹಾಗಾಗಿ ಎಲ್ ಸ್ಕ್ವೇರ್ ಮೈನಸ್ 24L minus 16L plus 384 is equals to 0. So
ಎಲ್ ಇಂಟು ಇಲ್ಲಿ ನಾನು ನೋಡಿದೀನಿ ಎರಡರಲ್ಲೂ ಎಲ್ ಕಾಮನ್ ಇರೋದ್ರಿಂದ ಎಲ್ ಅನ್ನ ಹೊರಗಡೆ ತೆಗ್ದಿದ್ದೀನಿ. ಉಳಿಯೋದೇನು ಎಲ್ ಮೈನಸ್ 24. ಇಲ್ಲಿ 16 ಇದೆ, ಇಲ್ಲಿ 384 ಇದೆ. ಸೊ 16 24 384. ಹಾಗಾಗಿ 16 ಅನ್ನ ಕಾಮನ್ ತೆಗಿತಾ ಇದ್ದೀನಿ. ಮೈನಸ್ 16 ಇಂಟು ಎಲ್ ಮೈನಸ್ 24 is equals to 0. So L minus 24 into L minus 16 is equals to 0. L minus 24 is equals to 0. So L is equals to 24. L minus 16 is equals to 0. So L is equals to 16. ನನಗೀಗ ಲೆಂತ್ ಗೊತ್ತಾಯ್ತು. You can take 24 or 16. ಸೊ ಈ ವ್ಯಾಲ್ಯೂ ಅನ್ನು ನಾನು ಸಮೀಕರಣ 1ಕ್ಕೆ ಆದೇಶಿಸ್ತಾ ಇದ್ದೀನಿ. ಸೊ ಏನು ಸಮೀಕರಣ 1? B is equals to 40 minus L. So B is equals to 40 minus 24. So B is equals to 16. Therefore, ಆಯತಾಕಾರದ ಮೈದಾನದ ಉದ್ದ 24 ಮೀಟರ್ ಮತ್ತು ಅಗಲ 16 ಮೀಟರ್. 26ನೇ ಪ್ರಶ್ನೆ. sin theta divided by 1 minus cot theta plus cos theta divided by 1 minus tan theta is equals to sin theta plus cos theta ಎಂದು ಸಾಧಿಸಿ. ಸೊ LHS ಅನ್ನ ಬರ್ಕೊಳ್ಳೋಣ. LHS equal to sin theta divided by 1 minus cot theta plus cos theta divided by 1 minus tan theta. ಸೊ ನನಗೆ ಕಾಟ್ ಥೀಟಾ ಅಂದ್ರೆ ಗೊತ್ತಿದೆ. ಏನು ಕಾಟ್ ಥೀಟಾ ವ್ಯಾಲ್ಯೂ? ಕಾಟ್ ಥೀಟಾ ಇಸ್ ಈಕ್ವಲ್ಸ್ ಟು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಟ್ ಥೀಟಾ. ಇದನ್ನ ನಾವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಸೊ ನನ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ 1 ಇದೆ. 1 ಡಿವೈಡೆಡ್ ಬೈ ಏನು ಇಲ್ಲ ಅಂದ್ರೆ ಅಲ್ಲಿ 1 ಇರುತ್ತೆ. ಸೊ ನಾನಿಲ್ಲಿ LCM ಅಂದ್ರೆ ಲಾಸಹವನ್ನ ತಗೊಳ್ತಾ ಇದ್ದೀನಿ. ಏನಾಗುತ್ತೆ ಇಲ್ಲಿ ಲಾಸಹ? ಸೈನ್ ಥೀಟಾ. ಇಲ್ಲೂ ಸಹ ನಾನು ಲಾಸಹ ತಗೋತಾ ಇದ್ದೀನಿ, ಕಾಸ್ ಥೀಟಾ ಆಗುತ್ತೆ. ಸೊ ಸೈನ್ ಥೀಟಾ ಹೋಲ್ ಡಿವೈಡೆಡ್ ಬೈ, ಸೊ ಇಲ್ಲಿ ನಾನು ಡಿವೈಡೆಡ್ ಬೈ ಸೈನ್ ಥೀಟಾ, LCM ಸೈನ್ ಥೀಟಾ ತಗೊಂಡಿದ್ದೀನಿ. ಸೊ ಇಲ್ಲಿ 1 ಇದೆ. 1 ಇದೆ ಅಂದ್ರೆ ಏನಾಗುತ್ತೆ? 1 ಇಂಟು ಸೈನ್ ಥೀಟಾ, ಸೈನ್ ಥೀಟಾ ಮೈನಸ್ ಇಲ್ಲೂ ಸೈನ್ ಇದೆ, ಇಲ್ಲೂ ಸೈನ್ ಇದೆ. ಸೊ ಕ್ಯಾನ್ಸಲ್ ಆಗಿ ಉಳಿಯೋದೇನು 1. ಸೊ ಅದನ್ನ ನಾನು ಅಂಶ ಜೊತೆ ಗುಣಿಸ್ಬೇಕು. ಹಾಗಾಗಿ 1 ಇಂಟು ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಇಲ್ಲಿ LCM ತಗೊಂಡಿದ್ದೀನಿ. ಏನದು LCM? ಕಾಸ್ ಥೀಟಾ. ಸೊ ಇಲ್ಲೂ ಕಾಸ್ ಥೀಟಾ ಇದೆ, ಇಲ್ಲಿ ಏನು ಇಲ್ಲ. ಸೊ ಇಲ್ಲಿ 1 ಇದೆ. 1 ಇಂಟು ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, 1 ಇರುತ್ತೆ. ಸೊ 1 ಇಂಟು ಸೈನ್ ಥೀಟಾ. ಸೊ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ, ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಸೊ ಈಗ ನಾನು ಏನ್ ಮಾಡ್ತಿದ್ದೀನಿ? ವೃತ್ಕ್ರಮ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಏನಾಗುತ್ತೆ? ಇಲ್ಲಿ ಛೇದದಲ್ಲಿದ್ದು ಅಂಶಕ್ಕೆ ಹೋಗುತ್ತೆ, ಅಂಶದಲ್ಲಿದ್ದು ಛೇದಕ್ಕೆ ಬರುತ್ತೆ. ಸೊ ಸೈನ್ ಥೀಟಾ, ಇಲ್ಲಿ ಸೈನ್ ಇರೋದ್ರಿಂದ ಏನಾಗುತ್ತೆ? ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ ಇಲ್ಲೂ ಕಾಸ್ ಇದೆ, ಇಲ್ಲೂ ಕಾಸ್ ಇದೆ. ಸೊ ಏನಾಗುತ್ತೆ? ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಸೊ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಇಲ್ಲೇನಾಗಿದೆ ನೋಡಿ, ಇಲ್ಲಿ ಮೈನಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇದೆ. ಸೊ ನಾನು ಮಲ್ಟಿಪ್ಲೈ ಮಾಡ್ತಿದ್ದೀನಿ ಮೈನಸ್ ಇಂದ. ಮೈನಸ್ ಅನ್ನ ಕಾಮನ್ ತೆಗಿರೋದ್ರಿಂದ ಏನಾಗುತ್ತೆ? ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆಗುತ್ತೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಎರಡು ಭಿನ್ನರ ನಿಜವಾಗ್ಲೂ ಒಂದ್ಸರಿ ಪ್ಯೂರ್ ಕನ್ನಡದಲ್ಲಿ ಮಾಡಕ್ ಆಗಲ್ಲ ಅನ್ನೋದು ಇದಕ್ಕೆ. ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಎರಡು ಡಿನಾಮಿನೇಟರ್ ಸಮನಾಗಿದೆ, ಅಂದ್ರೆ ಛೇದ ಸಮನಾಗಿದೆ. ಛೇದ ಸಮನಾಗಿದ್ದಾಗ ಅಂಶವನ್ನ ನಾವು ಕೂಡಿಸಬಹುದು. ಇಲ್ಲಿ ಮೈನಸ್ ಇದೆ, ಸಬ್ಟ್ರಾಕ್ಷನ್ ಮಾಡೋಣ. ಸೊ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಸೊ ನಾವು ಅಂಶವನ್ನ ನೋಡಿದ್ರೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಏನು ಸೂತ್ರ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಸೊ ಇದನ್ನ ನಾವು ಆ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ sin theta minus cos theta. Sin theta get cancel.
ರಿಮೈನಿಂಗ್ sin theta plus cos theta. So RHS is equals to sin theta plus cos theta. Next question. ಸೊ ನಾವು ಈ ಕ್ವಶನ್ ಆದ್ರೂ ಅಟೆಂಡ್ ಮಾಡಬಹುದು ಅಥವಾ ಈ ಕ್ವಶನ್ ಇಲ್ಲಿ ನಮಗೆ ಆಪ್ಷನ್ ಇದೆ. ಏನು ನೆಕ್ಸ್ಟ್ ಕ್ವಶನ್? cos theta minus 2 cos cube theta is divided by 2 sin cube theta minus sin theta is equals to cot theta ಎಂದು ಸಾಧಿಸಿ. ಸೊ LHS ಅನ್ನ ಹಾಗೆ ಬರ್ಕೊಳ್ಳೋಣ. cos theta minus 2 cos cube theta whole divided by 2 sin cube theta minus sin theta. ಸೊ ನಾವಿಲ್ಲಿ ಅಂಶವನ್ನ ಗಮನಿಸಿದ್ರೆ ಎರಡರಲ್ಲೂ cos theta ಕಾಮನ್ ಇದೆ. ಸೊ ಅದನ್ನ ನಾವು ಹೊರಗಡೆ ತೆಗಿಯೋಣ. cos theta ಇಂಟು cos theta ನ ಹೊರಗಡೆ ತೆಗೆದ್ರೆ ಉಳಿಯೋದೇನು? 1 ಮೈನಸ್ ಇಲ್ಲಿ ಕ್ಯೂಬ್ ಇದೆ. ಸೊ 1 cos theta ಹೊರಗಡೆ ಬಂದ್ರೆ ಉಳಿಯೋದು cos ಸ್ಕ್ವೇರ್ theta. ಸೊ 2 cos ಸ್ಕ್ವೇರ್ theta ಹೋಲ್ ಡಿವೈಡೆಡ್ ಬೈ ಇಲ್ಲಿ ಛೇದದಲ್ಲೂ ಸಹ sin theta ಕಾಮನ್ ಇದೆ. ಸೊ ಅದನ್ನ ಹೊರಗಡೆ ತೆಗಿಯೋಣ. ಸೊ ಉಳ್ಕೊಳ್ಳೋದೇನಾಗುತ್ತೆ? 2 sin ಸ್ಕ್ವೇರ್ theta ಮೈನಸ್ 1. ಸೊ cos theta ಡಿವೈಡೆಡ್ ಬೈ sin theta ಅಂದ್ರೆ cot theta. ಸೊ cot theta ಇಂಟು 1 ಮೈನಸ್ cos ಸ್ಕ್ವೇರ್ theta ಅಂದ್ರೆ ಏನು? ನಾವು ನಿತ್ಯ ಸಮೀಕರಣಗಳನ್ನ ಕಲ್ತ್ಕೊಂಡಿದ್ದೀವಿ, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನ. cos ಸ್ಕ್ವೇರ್ theta ಅಂದ್ರೆ 1 ಮೈನಸ್ sin ಸ್ಕ್ವೇರ್ theta. ಸೊ cos ಸ್ಕ್ವೇರ್ theta ಬದಲಿಗೆ ನಾನು 1 ಮೈನಸ್ sin ಸ್ಕ್ವೇರ್ theta ಅಂತ ಬರ್ಕೊಂಡಿದ್ದೀನಿ. ಹೋಲ್ ಡಿವೈಡೆಡ್ ಬೈ 2 sin ಸ್ಕ್ವೇರ್ theta ಮೈನಸ್ 1. ಸೊ cot theta ಇಂಟು 1 ಮೈನಸ್ 2 ಪ್ಲಸ್ 2 sin ಸ್ಕ್ವೇರ್ theta ಹೋಲ್ ಡಿವೈಡೆಡ್ ಬೈ 2 sin ಸ್ಕ್ವೇರ್ theta ಮೈನಸ್ 1. ಸೊ ಮೈನಸ್ 2 ಪ್ಲಸ್ 1 ಇದೆ, ಹಾಗಾಗಿ ಏನಾಗುತ್ತೆ? ಮೈನಸ್ 1 ಆಗುತ್ತೆ. ಸೊ cot theta ಇಂಟು 2 sin ಸ್ಕ್ವೇರ್ theta ಮೈನಸ್ 1 ಹೋಲ್ ಡಿವೈಡೆಡ್ ಬೈ 2 sin ಸ್ಕ್ವೇರ್ theta ಮೈನಸ್ 1. sin ಸ್ಕ್ವೇರ್ theta ಮೈನಸ್ 1, 2 sin ಸ್ಕ್ವೇರ್ theta ಮೈನಸ್ 1 ಗೆಟ್ ಕ್ಯಾನ್ಸಲ್. ರಿಮೈನಿಂಗ್ cot theta RHS. ಸೊ LHS is equals to RHS. 27ನೇ ಪ್ರಶ್ನೆ. 20 ಮೀಟರ್ ಎತ್ತರದ ಕಟ್ಟಡ ಒಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನೊಂದಿಗೆ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇವೆ. ಹಾಗಾದರೆ ಪ್ರಸರಣ ಗೋಪುರದ ಎತ್ತರವನ್ನು ಕಂಡು ಹಿಡಿಯಿರಿ. ಸೊ ನಮ್ಗಿಲ್ಲಿ ಚಿತ್ರವನ್ನ ನೀವು ಗಮನಿಸ್ತಾ ಇದ್ದೀರಾ. ಸೊ ಇಲ್ಲಿ ನಮಗೆ ಈ ಕಟ್ಟಡದ ಎತ್ತರ ಕೊಟ್ಟಿದ್ದಾರೆ ಎಷ್ಟು? 20 ಮೀಟರ್. ಸೊ ಈ ಚಿತ್ರದಲ್ಲಿ ನಮಗೆ ಎರಡು ತ್ರಿಭುಜಗಳು ಕಾಣಿಸ್ತಾ ಇದೆ. ಒಂದು ತ್ರಿಭುಜ BCD, ಇನ್ನೊಂದು ತ್ರಿಭುಜ ACD. ಸೊ ಇವೆರಡೂ ತ್ರಿಭುಜಗಳಲ್ಲೂ ಕೋನ C 90 ಡಿಗ್ರಿ. ಸೊ ಈಗ ನಾನು ಎರಡೂ ತ್ರಿಭುಜಗಳನ್ನ ತಗೊಳ್ತಾ ಇದ್ದೀನಿ. ಮೊದಲನೇದಾಗಿ ತ್ರಿಭುಜ BCD ನಲ್ಲಿ ಕೋನ C is equals to 90 ಡಿಗ್ರಿ. ನಾವು ನೋಡಿದ್ರೆ ಕಾಣಿಸ್ತಾ ಇದೆ, ಚಿತ್ರದಲ್ಲೇ ಕೊಟ್ಟಿದ್ದಾರೆ. ಸೊ ಏನನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ? ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಹಾಗಾದ್ರೆ ಗೋಪುರದ ಎತ್ತರ. ಸೊ ನನಗಿಲ್ಲಿ ಮೊದಲನೇ ತ್ರಿಭುಜದಲ್ಲಿ 45 ಇದೆ. ಸೊ tan 45 is equals, ನನಗೆ ಎತ್ತರ ಕಂಡುಹಿಡಿಬೇಕು, ಹಾಗಾಗಿ tan 45 is equals to ಏನು? tan ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಇದಕ್ಕೆ ಅಭಿಮುಖ ಬಾಹು ಯಾವುದು? BC, ಪಾರ್ಶ್ವಬಾಹು ಯಾವುದು? CD. ಸೊ BC ಡಿವೈಡೆಡ್ ಬೈ CD. ಸೊ tan 45 ವ್ಯಾಲ್ಯೂ ಎಷ್ಟು? 1. ಸೊ 1 is equals to 20. ಯಾಕೆ ನಾನು 20 ತಗೊಂಡೆ? BC ವ್ಯಾಲ್ಯೂ 20. ಸೊ 20 ಡಿವೈಡೆಡ್ ಬೈ CD. ಸೊ CD is equals to 20 ಮೀಟರ್. ಸೊ ತ್ರಿಭುಜ ACD, ಈಗ ನಾನು ತ್ರಿಭುಜ ACD ಅನ್ನ ತಗೊಳ್ತಾ ಇದ್ದೀನಿ. ಇಲ್ಲೂ ಸಹ ಆಂಗಲ್ C is equals to 90 ಡಿಗ್ರಿ. ಸೊ tan 60 is equals to AC by CD. ಯಾಕೆ AC ತಗೊಂಡೆ? AC ಅಭಿಮುಖ ಬಾಹು, CD ಪಾರ್ಶ್ವಬಾಹು. ಸೊ AC ಡಿವೈಡೆಡ್ ಬೈ CD. tan 60 ಬೆಲೆ ಎಷ್ಟು? √3. ಸೊ √3 ಈಕ್ವಲ್ ಟು AC ಅಂದ್ರೆ ಏನು? AB ಪ್ಲಸ್ BC. ಸೊ AB ಪ್ಲಸ್ BC ಡಿವೈಡೆಡ್ ಬೈ CD. ಸೊ √3 is equals to AB ಪ್ಲಸ್ BC ವ್ಯಾಲ್ಯೂ 20. 20 ಡಿವೈಡೆಡ್ ಬೈ CD ವ್ಯಾಲ್ಯೂ ನಾನು ಆಗ್ಲೇ ಇಲ್ಲಿ ಕಂಡಿಡ್ಕೊಂಡಿದ್ದೀನಿ. ಏನು CD ವ್ಯಾಲ್ಯೂ? CD ವ್ಯಾಲ್ಯೂ 20 ಮೀಟರ್. ಸೊ ಹೋಲ್ ಡಿವೈಡೆಡ್ ಬೈ 20. ಸೊ ಇಲ್ಲಿ ನಾನು ಓರೆ ಗುಣಾಕಾರ ಮಾಡ್ತಾ ಇದ್ದೀನಿ. 20 ಏನಾಗುತ್ತೆ? 3 ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ 20 √3 is equal to 20 plus AB. ಸೊ 20 √3 ಮೈನಸ್ ಇಲ್ಲಿ ರೈಟ್ ಸೈಡ್ ಇಂದ ನಾನು ಲೆಫ್ಟ್ ಸೈಡ್ ಗೆ ತಗೋತಾ ಇದ್ದೀನಿ. ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. ಸೊ -20 ಈಕ್ವಲ್ ಟು
AB. So AB equals to 20 into, ಯಾಕೆ ನಾನು 20 ತಗೊಂಡಿದ್ದೀನಿ, ಯಾಕೆಂದ್ರೆ ಇಲ್ಲೂ ಸಹ 20 ಇದೆ, ಇಲ್ಲೂ 20 ಇದೆ, ಸೊ ಅದನ್ನ ಕಾಮನ್ ತಗೊಂಡಿದ್ದೀನಿ. ಸೊ 20 into √3 - 1 ಮೀಟರ್. ಹಾಗಾಗಿ ಪ್ರಸರಣ ಗೋಪುರದ ಎತ್ತರ 20 √3 - 1. 28ನೇ ಪ್ರಶ್ನೆ. A of 2, -2, B -4, 2 ಮತ್ತು C 7, -7, K ನಿರ್ದೇಶಾಂಕ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ K ಯ ಬೆಲೆಯನ್ನ ಕಂಡು ಹಿಡಿಯಿರಿ. ಸೊ ನಮಗಿಲ್ಲಿ x1 y1 ವ್ಯಾಲ್ಯೂ ಗೊತ್ತಿದೆ, x2 y2 ವ್ಯಾಲ್ಯೂ, x3 y3 ವ್ಯಾಲ್ಯೂ ಎಲ್ಲ ಗೊತ್ತಿದೆ. ಸೊ ಬರ್ಕೊಳ್ಳೋಣ. x1 y1 = 2, -2, x2 y2 = -4, 2, x3 y3 = -7, K. ಸೊ ತ್ರಿಭುಜದ ವಿಸ್ತೀರ್ಣ half into x1 into y2 - y3 plus x2 into y2 - y1 plus x3 into y1 - y2. ಸೊ ಇಲ್ಲಿ ನನಗೆ ಸರಳ ರೇಖಾಗತವಾಗಿದ್ದರೆ ಹಾಗಾಗಿ ತ್ರಿಭುಜದ ವಿಸ್ತೀರ್ಣ 0 ಆಗುತ್ತೆ. ಸೊ 0 = half into 2 into 2 - K minus 4, x2 value 4 into y3 value K plus 2 minus 7 into -2 -2. So 0 = 1/2 into 4 - 2K minus 4K minus 8 plus 28. So 0 = 1/2 into -8 ಇದೆ, ಇಲ್ಲಿ +4 ಇದೆ, ಇಲ್ಲಿ +28 ಇದೆ. ಸೊ ಇವೆಲ್ಲವನ್ನು ನಾವು ಆಡ್ ಮಾಡಿದಾಗ ಏನಾಗುತ್ತೆ, +24 -2K -4K -6K. ಸೊ 0 = ಇಲ್ಲಿ 2 ಅನ್ನು ನಾನು ಒರೆ ಗುಣಾಕಾರ ಮಾಡಿಕೊಂಡ್ರೆ 0 into anything 0. ಸೊ 0 = -6K + 24. ಸೊ 6K = 24, K = 4. ಹಾಗಾಗಿ K ವ್ಯಾಲ್ಯೂ 24. 29ನೇ ಪ್ರಶ್ನೆ. ಈ ಕೆಳಗೆ ನೀಡಿರುವ ಆವೃತ್ತ ವಿತರಣಾ ಕೋಷ್ಟಕದಿಂದ ನೇರ ವಿಧಾನದಿಂದ ಸರಾಸರಿಯನ್ನ ಕಂಡು ಹಿಡಿಯಿರಿ. ತುಂಬಾ ಈಸಿ. ಸೊ ಹಾಗಾಗಿ ನಾನು ಪಾಸಿಂಗ್ ಪ್ಯಾಕೇಜ್ ಅಲ್ಲೂ ಸಹ ಹೇಳಿದ್ದೆ, ಈ ಪಾಠದಲ್ಲಿ ನಮಗೆ 6 ಅಂಕಕ್ಕೆ ಬರ್ತದೆ. ಸೊ ಹಾಗಾಗಿ ಮಿಸ್ ಮಾಡಬೇಡಿ. ಫಾರ್ಮುಲಾ ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು 6 ಅಂಕಗಳನ್ನ ತಗೊಬಹುದು. ಸೊ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ, ಏನು ಕ್ಲಾಸ್ ಇಂಟರ್ವಲ್ ವರ್ಗಾಂತರ ಎಷ್ಟಿದೆ, 5 - 15, 5 to 15, 15 to 25, 25 to 35, 35 to 45, 45 to 55. ಸೊ ಫ್ರೀಕ್ವೆನ್ಸಿ ಆವೃತ್ತಿಯನ್ನ ಕೊಟ್ಟಿದ್ದಾರೆ 4, 3, 6, 5, 2. ಸೊ ಈಗ ನಮ್ಗೆ ಏನ್ ಕೇಳಿದ್ದಾರೆ, ನೇರ ವಿಧಾನದಿಂದ ಸರಾಸರಿಯನ್ನ ಕಂಡು ಹಿಡಿಯಿರಿ. ಸೊ ಮಧ್ಯ ಬಿಂದುವನ್ನ ನಾನು ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಸೊ ಇದರಲ್ಲಿ ಕ್ಲಾಸ್ ಇಂಟರ್ವಲ್ ಮಧ್ಯ ಬಿಂದು ಯಾವುದು, 5 ಮತ್ತು 15 ಮಧ್ಯ ಇರುವಂತಹ ಮಧ್ಯ ಬಿಂದು 10. 15 to 25 ಅಲ್ಲಿ ಮಧ್ಯ ಬಿಂದು 20, 25 to 35 ಇರೋ ಮಧ್ಯ ಬಿಂದು 30, 35 to 45 ಇರುವಂತಹ ಮಧ್ಯ ಬಿಂದು 40, 45 ಇಂದ 55 ಇರೋ ಮಧ್ಯ ಬಿಂದು 50. ಸೊ ಈಗ ನನಗೆ ಮಧ್ಯ ಬಿಂದು ಗೊತ್ತಾಯ್ತು, XI ಗೊತ್ತಾಯ್ತು. ಸೊ ಈಗ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, FI into XI ಇವೆರಡನ್ನು ನಾನು ಗುಣಿಸ್ಬೇಕು. ಸೊ 4 into 10 40, 3 into 20 60, 6 into 30 180, 5 into 40 200, 2 into 50 100. ಸೊ ಇಲ್ಲಿ ಸಿಗ್ಮಾ FI. ಸೊ ಈ ಫ್ರೀಕ್ವೆನ್ಸಿಯನ್ನ ಆವೃತ್ತಿಗಳನ್ನ ನಾನು ಕೂಡಿಸಿದಾಗ 4 + 3 7, 7 + 6 13, 13 + 5 18, 18 + 2 20. ಸೊ XI ಅನ್ನ ಮಧ್ಯ ಬಿಂದುವನ್ನ ನಾನು ಕಂಡುಕೊಂಡಿದ್ದೀನಿ. ಸೊ ಈ ಆವೃತ್ತಿ ಮತ್ತು ಮಧ್ಯ ಬಿಂದುಗಳನ್ನ ನಾನು ಗುಣಿಸಿದಾಗ ನನಗೆ ಎಷ್ಟು ಸಿಗುತ್ತೆ, 100, 200, 180, 60, 40. ಸೊ ಇವೆಲ್ಲವನ್ನ ಒಟ್ಟಿಗೆ ನನಗೆ ಕೂಡಿಸಿದಾಗ 580 ಸಿಗುತ್ತೆ. ಸೊ ಮಧ್ಯಾಂಕ ಅಥವಾ ಸರಾಸರಿ = ಸಿಗ್ಮಾ FI XI divided by sigma FI. So 580 divided by 20, 0, 0 cancel. So 2 1s are 2 29s are. So sarasari = 29. ಅಥವಾ ಅಂದ್ರೆ ನಾವು 29ರಲ್ಲಿ 2 ಆಪ್ಷನ್ ಇದೆ, ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನಿಮಗೆ ಸುಲಭವಾಗಿರೋಂಥದ್ದನ್ನ ಆಯ್ಕೆ ಮಾಡಿಕೊಂಡು ಮಾಡಿ. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಿಂದ ಬಹುಲಕ ಅಂದ್ರೆ ರೂಢಿ ಬೆಲೆಯನ್ನ
ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆ ಏನು, ವರ್ಗಾಂತರ ಮತ್ತೆ ಆವೃತ್ತಿ. 0 to 10 ಆವೃತ್ತಿ ಎಷ್ಟು 7 ಇದೆ, 10 to 20 9, 20 to 30 15, 30 to 40 11, 40 to 50 8. ಸೊ ನನಗಿಲ್ಲಿ ಬಹುಲಕವನ್ನ ನಾನು ಕಂಡುಹಿಡಿಬೇಕು ಅಂದ್ರೆ ನನಗೆ ಸೂತ್ರ ಗೊತ್ತಿರಬೇಕು. ಸೊ ಸೂತ್ರ ಮಾತ್ರ ಗೊತ್ತಿದ್ರೆ ಸಾಕಾಗಲ್ಲ. ಬಹುಲಕ ಇಸ್ ಈಕ್ವಲ್ಸ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಸೊ ನನಗೆ ಇಷ್ಟು ಗೊತ್ತಿದ್ರೆ ಸಾಕಾಗಲ್ಲ. ಆದ್ರೂ L ಅಂದ್ರೆ ಏನು, F0 ಅಂದ್ರೆ ಏನು, F1 ಅಂದ್ರೆ ಅದು ಗೊತ್ತಿದ್ರೆ ಮಾತ್ರ ನಾನು ಆ ವ್ಯಾಲ್ಯೂಗಳನ್ನ ಸೂತ್ರಕ್ಕೆ ಕರೆಕ್ಟ್ ಆಗಿ ಹಾಕೊಂಡು ನನಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಇಲ್ಲಿ ನನಗೆ L ಅಂದ್ರೆ ಏನಂತ ಗೊತ್ತಿರಬೇಕು. L ಅಂದ್ರೆ ಏನು, ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಸೊ ಇಲ್ಲಿ ಬಹುಲಕ ಇರುವಂತದ್ದು ಯಾವುದು 15. ಇಲ್ಲಿ ನನಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ 15 ಏನು ಬಹುಲಕ. ಸೊ ಇಲ್ಲಿ L ಅಂದ್ರೆ ಏನು, ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಸೊ ಈ ವರ್ಗಾಂತರದ ಕೆಳಮಿತಿ ಎಷ್ಟಿದೆ 20 ಇದೆ. ಸೊ ಹಾಗಾಗಿ L ಇಸ್ ಈಕ್ವಲ್ಸ್ ಟು 20. ಸೊ F0 ಅಂದ್ರೆ ಏನು, ಬಹುಲಕವಿರುವ ವರ್ಗಾಂತರದ ಇಂದಿನ ವರ್ಗಾಂತರದ ಆವೃತ್ತಿ. ಅಂದ್ರೆ ಈ 15 ಇದೆಯಲ್ಲ ಅದ್ರದ್ದು ಇಂದಿನ ಆವೃತ್ತಿ, ಅದನ್ನ F0 ಅಂತ ಹೇಳಿ ತಗೋತೀವಿ. ಸೊ F0 ಇಸ್ ಈಕ್ವಲ್ಸ್ ಟು 9. ಸೊ F2 ಇಸ್ ಈಕ್ವಲ್ಸ್ ಟು 11. ಅಂದ್ರೆ F2 ಅಂದ್ರೇನು, ಮುಂದಿನ ಅಂದ್ರೆ ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿಯನ್ನ F2 ಅಂತ ತಗೊಳ್ತೀವಿ, ಇಂದಿನ ಆವೃತ್ತಿಯನ್ನ 9 ಅಂತ ಹೇಳಿ ತಗೋತೀವಿ. F1 ಅಂದ್ರೆ ಬಹುಲಕವಿರುವ ಆವೃತ್ತಿ. ಸೊ ಅರ್ಥ ಆಗ್ತಾ ಇದೆಯಾ, ಇದು ಬಹುಲಕವಿರುವ ಆವೃತ್ತಿಯನ್ನ F1 ಅಂತ ತಗೊಳ್ತೀವಿ, ಬಹುಲಕದ ಮುಂದಿನ ಆವೃತ್ತಿಯನ್ನ F2 ಅಂತ ಹೇಳಿ ತಗೊಳ್ತೀವಿ, ಬಹುಲಕವಿರುವ ವರ್ಗಾಂತರದ ಇಂದಿನ ಆವೃತ್ತಿಯನ್ನ F0 ಅಂತ ಹೇಳಿ ತಗೊಳ್ತೀವಿ. ಸೊ H ಅಂದ್ರೆ ವರ್ಗಾಂತರದ ಗಾತ್ರ. ಇಲ್ಲಿ ನಾವು ವರ್ಗಾಂತರಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ, ಅವುಗಳ ಗಾತ್ರ 10 ಇದೆ. 0 to 10 ಗೆ 10, 10 to 20 ಆಲ್ಸೋ 10, 20 to 30 ಆಲ್ಸೋ, 40 to 50 ಆಲ್ಸೋ 10. ಹಾಗಾಗಿ ನನಗೆ H ಗಾತ್ರ ಎಷ್ಟಿದೆ 10 ಇದೆ. F2 11, F1 15, F0 9, L ಅಂದ್ರೆ 20. ಸೊ ಇವೆಲ್ಲವನ್ನ ನಾನು ಈ ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಉತ್ತರ ಸಿಗುತ್ತೆ. ಸೊ L ಅಂದ್ರೆ ಏನು 20 ಪ್ಲಸ್ F1 ಅಂದ್ರೆ 15 ಮೈನಸ್ F0 ಅಂದ್ರೆ 9 ಹೋಲ್ ಡಿವೈಡೆಡ್ ಬೈ 2F1. ಸೊ 2 ಇಂಟು F1 ಅಂದ್ರೆ ಏನು 15 ಮೈನಸ್ F0 ಅಂದ್ರೆ 9 ಮೈನಸ್ F2 ಅಂದ್ರೆ 11 ಇಂಟು H ಅಂದ್ರೆ 10. ಸೊ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 15 ಮೈನಸ್ 9 ಅಂದ್ರೆ 6. ಸೊ 15 2s 30, 30 ಮೈನಸ್ 9 ಮೈನಸ್ 11. ಸೊ ಇವೆಲ್ಲವನ್ನ ಸಬ್ಟ್ರಾಕ್ಟ್ ಮಾಡಿದಾಗ ನನಗೆ ಸಿಗುವಂತದ್ದೇನು 10. ಸೊ 10 10 ಕ್ಯಾನ್ಸಲ್. ಸೊ 20 ಪ್ಲಸ್ 6 26. ಸೊ ಹಾಗಾಗಿ ಈ ಆವೃತ್ತಿಯ ಬಹುಲಕ ಅಂದ್ರೆ ರೂಢಿ ಬೆಲೆ ಎಷ್ಟು 26. 30ನೇ ಪ್ರಶ್ನೆ, ಒಂದು ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟರಿಗೆ ಉತ್ಪಾದಿಸುವ ಗೋಧಿಯ ಇಳುವರಿಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ. ಅಧಿಕ ಇರುವ ವಿಧಾನದ ಓಜಿವನ್ನ ರಚಿಸಿ. ಸೊ ಉತ್ಪಾದನಾ ಇಳುವರಿ ಕಿಲೋಗ್ರಾಂ ಬಾರ್ ಹೆಕ್ಟೇರ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಹೊಲಗಳ ಸಂಖ್ಯೆ ಎಷ್ಟಿದೆ ಅದನ್ನು ಕೊಟ್ಟಿದ್ದಾರೆ. ಸೊ 50 ಅಥವಾ 50ಕ್ಕಿಂತ ಅಧಿಕ ಇರುವಂತದ್ದು 100 ಹೊಲಗಳಿವೆ. 50ರಿಂದ 55ಕ್ಕಿಂತ ಅಧಿಕ ಇರುವಂತದ್ದು 98 ಇದೆ. 60 ಅಥವಾ 60ಗಿಂತ ಅಧಿಕ ಇರುವಂತದ್ದು 90 ಇದೆ. 65 ಅಥವಾ 65ಗಿಂತ ಅಧಿಕ ಇರುವಂತದ್ದು 78 ಇದೆ. 70 ಅಥವಾ 70ಗಿಂತ ಅಧಿಕ ಇರುವಂತದ್ದು 54 ಇದೆ. 75 ಅಥವಾ 75ಗಿಂತ ಅಧಿಕ ಇರುವಂತದ್ದು 16 ಇದೆ. ಸೊ ಇದು ನಮ್ಮ ಪ್ರಶ್ನೆ. ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಅಲ್ಲೂ ಸಹ ಹೇಳಿದೆ, ಓಜಿವ್ ರಚನೆ ತುಂಬಾ ಅಂದ್ರೆ ತುಂಬಾನೇ ಸುಲಭ. ಅದನ್ನ ಕಲ್ತ್ಕೊಂಡ್ರೆ ನಿಮಗೆ ಈಸಿಯಾಗಿ 3 ಅಂಕಗಳನ್ನ ತಗೊಳ್ಳೋದು ಬಹಳ ಅಂದ್ರೆ ಬಹಳನೇ ಸುಲಭ. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ಸೊ ನಾವು ಪ್ರಶ್ನೆಯನ್ನ ನೋಡ್ಕೊಂಡ್ವಿ. ಏನಿದೆ ಅಲ್ಲಿ, ಇಳುವರಿಯನ್ನ ಕೊಟ್ಟಿದ್ದಾರೆ ಮತ್ತೆ ಹೊಲಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ 50ಕ್ಕೆ ಅಥವಾ 50ಕ್ಕಿಂತ ಅಧಿಕ ಇರುವಂತದ್ದು ಎಷ್ಟು ಹೊಲಗಳಿವೆ 100 ಹೊಲಗಳಿವೆ. 55 ಅಥವಾ ಅದಕ್ಕಿಂತ ಹೆಚ್ಚು ಇರುವಂತದ್ದು 98 ಹೊಲಗಳಿದಾವೆ. 60 ಅಥವಾ 60ಕ್ಕಿಂತ ಹೆಚ್ಚು ಇರುವಂತದ್ದು 90 ಹೊಲಗಳಿದಾವೆ. 65 ಮತ್ತು 65ಕ್ಕಿಂತ ಹೆಚ್ಚು ಇರುವಂತದ್ದು 78 ಹೊಲಗಳಿವೆ. 70 ಅಥವಾ 70ಕ್ಕಿಂತ ಹೆಚ್ಚು ಇರುವಂತದ್ದು 54 ಹೊಲಗಳಿವೆ. 75 ಅಥವಾ ಅದಕ್ಕಿಂತ ಹೆಚ್ಚು ಇರುವಂತದ್ದು 16 ಹೊಲಗಳಿವೆ. ಸೊ ನಮ್ಗೆ ಇಲ್ಲಿ ಪ್ರಶ್ನೆನಲ್ಲೇ ಉತ್ತರ ಇದೆ. ಅದನ್ನ ನಾವು ಡೈರೆಕ್ಟ್ ಆಗಿ ಓಜಿವ್ ರಚಿಸೋದೊಂದು ನೀವು ಕಲ್ತ್ಕೋಬೇಕು. ಸೊ ಈಗ ಓಜಿವ್ ರಚಿಸ್ತಾ ಇದ್ರೆ ನಮಗೆ ಓಜಿವ್ ರಚಿಸ್ಲಿಕ್ಕೆ ನಮ್ಗೆ ನಕ್ಷೆ ಗೊತ್ತಿರಬೇಕು, ಯಾವ ರೀತಿ ನಾನು ಅದನ್ನ ನಕ್ಷೆಯನ್ನ ಬಿಡಿಸ್ಬೇಕು. ಸೊ ಇಲ್ಲಿ ನಾನು ನಕ್ಷೆ ಬಿಡಿಸ್ಬೇಕಾದ್ರೆ
ಫಸ್ಟ್ ನಾನು ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಸೊ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಸೊ ನೀವಲ್ಲಿ ಮೆನ್ಷನ್ ಬರಿಬೇಕು ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ತಗೋತಾ ಇದ್ದೀರಾ, ವೈ ಆಕ್ಸಿಸ್ ಅಲ್ಲಿ ಏನ್ ತಗೋತಾ ಇದ್ದೀರಾ. ಸೊ ನಾನಿಲ್ಲಿ ಎಕ್ಸ್ ಆಕ್ಸಿಸ್ ನಲ್ಲಿ ಇಳುವರಿಯನ್ನ ತಗೋತಾ ಇದ್ದೀನಿ, ವೈ ಆಕ್ಸಿಸ್ ಅಲ್ಲಿ ಹೊಲಗಳ ಸಂಖ್ಯೆಯನ್ನ ತಗೋತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ನಮ್ಗೆ ಮೇನ್ ಒಂದು ನಕ್ಷೆನ ಬಿಡಿಸ್ಬೇಕಾದ್ರೆ ಅಳತೆ ತುಂಬಾನೇ ಇಂಪಾರ್ಟೆಂಟ್. ಸೊ ಸ್ಕೇಲ್ ಅಳತೆ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ಅಕ್ಷ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್. ಸೊ ಎಕ್ಸ್ ಅಕ್ಷದಲ್ಲಿ ನಾನು ಏನ್ ತಗೊಂಡಿದ್ದೀನಿ, ಇಳುವರಿ ತಗೊಂಡಿದ್ದೀನಿ. ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 5 ಏಕಮಾನಗಳು. ವೈ ಆಕ್ಸಿಸ್ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 10 ಹೊಲಗಳ ಸಂಖ್ಯೆಯನ್ನ ತಗೊಂಡಿದ್ದೀನಿ. ಸೊ ನಾನಿಲ್ಲಿ ನಕ್ಷೆಯನ್ನ ನೋಡ್ಕೊಳ್ಳೋಣ. ಸೊ ಇದು ನಮ್ಗೆ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್ ಅಲ್ಲಿ ಒಳಗಳ ಸಂಖ್ಯೆಯನ್ನ ತಗೊಂಡಿದ್ದೀನಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಇಳುವರಿಯನ್ನ ತಗೊಂಡಿದ್ದೀನಿ. ಸೊ ಪ್ರತಿ ಸೆಂಟಿಮೀಟರ್ಗೂ ನಾನು 5 ತಗೊಂಡಿದ್ದೀನಿ. 50, 55, 60, 65, 70, 75. ಇಲ್ಲಿ ಹೊಲಗಳ ಸಂಖ್ಯೆ ಬಂದ್ರೆ 10, 20, 30, 40, 50, 60, 70, 80, 90, 100. ಸೊ ನನಗಿಲ್ಲಿ 50 ಹೊಲಗಳಲ್ಲಿ 50 ಇಳುವರಿಯನ್ನ ಕೊಡ್ತಾ ಇದೆ. ಎಷ್ಟು? 100 ಹೊಲಗಳು. ಸೊ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡು 50, 100. ಯಾಕೆ 50, 100 ಅಂತ ತಗೊಂಡೆ? 100 ಹೊಲಗಳು 50 ಅಥವಾ 50ಕ್ಕಿಂತ ಹೆಚ್ಚಿನ ಇಳುವರಿಯನ್ನ ಕೊಡ್ತಾ ಇದೆ. ಸೊ ಅದನ್ನ ಮಾರ್ಕ್ ಮಾಡ್ಕೊಳ್ಳೋಣ ಅಲ್ಲಿ. ನೆಕ್ಸ್ಟ್ 55 ಅಲ್ಲಿ ಎಷ್ಟಿದೆ? 98 ಇದೆ. ಸೊ 58 ಅಲ್ಲಿ 98, 60 ನಲ್ಲಿ 90 ಇದೆ, ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. 65 ಅಲ್ಲಿ 78 ಇದೆ, 70 ನಲ್ಲಿ 54 ಇದೆ, 75 ಅಲ್ಲಿ 16 ಇದೆ. ಸೊ ಅಲ್ಲಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಎಕ್ಸ್ ವ್ಯಾಲ್ಯೂ ಎಷ್ಟು, ವೈ ವ್ಯಾಲ್ಯೂ. 75, 16, 70, 54, 65, 78, 60, 90, 55, 98, 50, 100. ಸೊ ಇಷ್ಟನ್ನ ನೀವು ಕಲ್ತ್ಕೊಂಡ್ರೆ 3 ಅಂಕಗಳನ್ನ ಪಡ್ಕೊಳ್ಳೋದು ಬಹಳ ಈಸಿ. ಓಜಿವ್ ರಚನೆ ನಿಮ್ಗೆ ಕಷ್ಟನೇ ಆಗಲ್ಲ. ಅವರೇ ಪ್ರಶ್ನೆಯಲ್ಲೇ ನಮ್ಗೆ ಕೊಟ್ಟಿರ್ತಾರೆ, ಅದನ್ನ ಬರ್ಕೊಂಡು ನಾವು ಓಜಿವನ್ನ ರಚಿಸಬಹುದು. ಇದು ತುಂಬಾನೇ ಈಸಿ. 3 ಮಾರ್ಕ್ಸ್ ಅನ್ನ ತಗೊಳಕ್ಕೆ ಎಂತ ಫೇಲ್ ಆಗೋ ಮಕ್ಕಳು ಸಹ ಇದನ್ನ ಅಟೆಂಡ್ ಮಾಡಬಹುದು. ಸೊ ಇದನ್ನ ಬಿಡಬೇಡಿ ಯಾರನ್ನು. 31ನೇ ಪ್ರಶ್ನೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಸೊ ಈ ಪ್ರಮೇಯವನ್ನ ನೀವು ಆಲ್ರೆಡಿ ಎಲ್ಲರೂ ಕಲ್ತಿದ್ದೀರಾ. ಸೊ ಅದನ್ನ ನಾನು ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ನೀವು ಹೇಗ್ ಕಲ್ತಿದ್ರೆ ಅದನ್ನ ಕಲ್ತ್ಕೊಳ್ಳಿ. ಸೊ ಈ ಸರಿ ಪ್ರಮೇಯಗಳನ್ನ ಈ ಪ್ರಶ್ನೆ ಪತ್ರಿಕೆಯಲ್ಲೇ ನಾವು ಲೆಕ್ಕ ಹಾಕಿದ್ರೆ ಒಟ್ಟಾರೆ 9 ಅಂಕಗಳಿಗೆ ಇದೆ. ಸೊ ಪ್ರಮೇಯವನ್ನ ಯಾರು ಸಹ ಬಿಡಬೇಡಿ, ನೀಟಾಗಿ ಕಲ್ತ್ಕೊಳ್ಳಿ ಪ್ರಮೇಯನ. ಯಾವ್ದಾದ್ರು 9 ಮಾರ್ಕ್ಸಿಗಂತೂ 2 ಪ್ರಮೇಯಗಳು ನಿಮ್ಗೆ ಬಂದೇ ಬರುತ್ತೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. 32ನೇ ಪ್ರಶ್ನೆ. 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನವು 70 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕವನ್ನು ರಚಿಸಿರಿ ಮತ್ತು ಸ್ಪರ್ಶಕದ ಉದ್ದವನ್ನು ಅಳೆದು ಬರೆಯಿರಿ. ಸೊ ಈ ಪ್ರಶ್ನೆಯನ್ನು ಸಹ ನೀವು ಆಲ್ರೆಡಿ ರಚನೆಗಳಲ್ಲಿ ಕಲ್ತಿದ್ದೀರಾ. ರಚನೆಗಳನ್ನ ಮಿಸ್ ಮಾಡಬೇಡಿ. 5 ರಿಂದ 6 ಅಂಕ. ಅದು ಈ ವರ್ಷದಲ್ಲಿ ನಿಮಗೆ ಕೆಲವೊಂದು ಪಾಠಗಳನ್ನ ಬಿಟ್ಟಿರೋದ್ರಿಂದ ನಿಮಗೆ ಅಂಕಗಳು ರಚನೆಗಳಲ್ಲಿ ಅಥವಾ ಪ್ರಮೇಯಗಳಲ್ಲಿ ಹೆಚ್ಚಾಗೋ ಸಾಧ್ಯತೆ ಇದೆ. ಹಾಗಾಗಿ ರಚನೆಗಳನ್ನ ಮತ್ತೆ ಪ್ರಮೇಯಗಳನ್ನ ಯಾವುದು ಮಿಸ್ ಮಾಡಬೇಡಿ, ನೀಟಾಗಿ ಕಲ್ತ್ಕೊಳ್ಳಿ. 33ನೇ ಪ್ರಶ್ನೆ. ಪಾದದ ತ್ರಿಜ್ಯ 5 ಸೆಂಟಿಮೀಟರ್ ಮತ್ತು 20 ಸೆಂಟಿಮೀಟರ್ ಎತ್ತರವಿರುವ ಒಂದು ವೃತ್ತಾಕಾರದ ಲೋಹದ ಶಂಕುವನ್ನು ಕರಗಿಸಿ ಅದನ್ನು ಘನಗೋಳವನ್ನಾಗಿ ಪರಿವರ್ತಿಸಲಾಗಿದೆ. ಹಾಗಾದರೆ ಪರಿವರ್ತಿಸಲಾದ ಗೋಳದ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ಸೊ ಪ್ರಶ್ನೆಯನ್ನ ನೀವು 2-3 ಸರಿ ಓದ್ಕೊಳ್ಳಿ, ತುಂಬಾ ಈಸಿ ಇದೆ. ಏನಂದ್ರೆ ಇಲ್ಲಿ ಶಂಕುವನ್ನ ಕರಗಿಸಿದ್ದಾರೆ, ಅದು ಕರಗಿಸಿದಾಗ ಏನಾಗಿದೆ? ಘನಗೋಳ ಆಗಿದೆ. ಹಾಗಾಗಿ ನಮ್ಗೆ ಗೋಳದ ತ್ರಿಜ್ಯವನ್ನ ಕಂಡುಹಿಡಿಯಬೇಕು. ಸೊ ಮೊದಲನೇದಾಗಿ ನಾವು ಯಾವುದೇ ಪ್ರಶ್ನೆಯನ್ನ ಬಿಡಿಸ್ಬೇಕಾದ್ರೆ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ, ದತ್ತ ಅಂಶಗಳು ಡಾಟಾ ಏನ್ ಕೊಟ್ಟಿದ್ದಾರೆ ಫಸ್ಟ್ ಅದನ್ನ ಬರ್ಕೊಳ್ಳಿ. ಸೊ ಶಂಕುವಿಂದು ಏನು ಕೊಟ್ಟಿದ್ದಾರೆ? ತ್ರಿಜ್ಯ ಕೊಟ್ಟಿದ್ದಾರೆ. ದಟ್ ಮೀನ್ಸ್ R1 ಇಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್. ಎತ್ತರ ಇದೆ ಎಷ್ಟು? 20 ಸೆಂಟಿಮೀಟರ್. ಸೊ H ಇಸ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆಮೇಲೆ ಏನಾಗಿದೆ? ಅದನ್ನ ಕರಗಿಸಿದಾಗ ಘನಗೋಳವಾಗಿ ಪರಿವರ್ತನೆ ಆಗಿದೆ. ಹಾಗಾಗಿ ಆ ಘನಗೋಳದ ತ್ರಿಜ್ಯವನ್ನ ಕಂಡು ಹಿಡಿಬೇಕು. ಹಾಗಾಗಿ ನಾನು R2 ಅನ್ನ ಕಂಡು ಹಿಡಿಬೇಕು. ಸೊ ಶಂಕುವಿನ ಘನಫಲ ಈಕ್ವಲ್ ಟು ಗೋಳದ ಘನಫಲ. ನಾನು ಯಾಕೆ ಈಕ್ವಲ್ ಹಾಕೊಂಡೆ? ಶಂಕುವನ್ನ ಕರಗಿಸಿದ್ಕೆ ಗೋಳ ಸಿಕ್ಕಿದೆ. ಹಾಗಾಗಿ ಶಂಕುವಿನ ಘನಫಲ ಈಕ್ವಲ್ ಟು ಗೋಳದ ಘನಫಲ. ಸೊ ಶಂಕುವಿನ ಘನಫಲದ ಸೂತ್ರ ನಮ್ಗೆ ಗೊತ್ತಿದೆ. ಏನು ಸೂತ್ರ? 1/3 pi R1 square H equal to 4/3 pi R2 cube. ಸೊ ಇಲ್ಲಿ
ಎರಡನ್ನೂ ನಾವು LHS ಮತ್ತೆ RHS ಎರಡನ್ನೂ ಗಮನಿಸಿದಾಗ ಇಲ್ಲೂ ಪೈ ಇದೆ, ಇಲ್ಲೂ ಪೈ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಸೊ 3 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥದ್ದೇನು R1 ಸ್ಕ್ವೇರ್ H ಈಕ್ವಲ್ ಟು 4R2 ಕ್ಯೂಬ್. ಸೊ ನನಗಿಲ್ಲಿ ಶಂಕುವಿಂದು ತ್ರಿಜ್ಯ ಗೊತ್ತಿದೆ, ಎತ್ತರ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 5 × 5 × 20 ಈಕ್ವಲ್ ಟು 4 × R2 ಕ್ಯೂಬ್. ಯಾಕೆಂದ್ರೆ ನಾನು ಗೋಳದ ತ್ರಿಜ್ಯವನ್ನೇ ಕಂಡುಹಿಡಿಬೇಕು. ಸೊ ಅದನ್ನು ಹಾಗೆ ಬರ್ಕೊಳ್ಳಿ. ಸೊ 4R2 ಕ್ಯೂಬ್ ಈಕ್ವಲ್ ಟು 5 5 25 × 20. ಸೊ R2 ಹೋಲ್ ಕ್ಯೂಬ್ ಈಕ್ವಲ್ ಟು 25 × 20 ಹೋಲ್ ಡಿವೈಡೆಡ್ ಬೈ 4. ಯಾಕಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ 4R ಜೊತೆ ಮಲ್ಟಿಪ್ಲೈ ಆಗಿದೆ, ರೈಟ್ ಸೈಡ್ ಬಂದಾಗ ಡಿವೈಡ್ ಆಗುತ್ತೆ. ಸೊ 4 1s 4 5s 20. ಸೊ R ಕ್ಯೂಬ್ ಈಕ್ವಲ್ ಟು 25 5s 125. ಸೊ R ಕ್ಯೂಬ್ ಇದೆ ಇಲ್ಲಿ. ಸೊ ಕ್ಯೂಬ್ ಅನ್ನ ರೈಟ್ ಸೈಡ್ ತಗೊಂಡ್ರೆ ಸ್ಕ್ವೇರ್ ರೂಟ್ ಇದು ಕ್ಯೂಬ್ ರೂಟ್ ಆಗುತ್ತೆ. ಸೊ R2 is equals to ಕ್ಯೂಬ್ ರೂಟ್ ಆಫ್ 125. ಸೊ R2 is equals to ಕ್ಯೂಬ್ ರೂಟ್ ಆಫ್ 125 ಅನ್ನ ನಾವು 5 × 5 × 5 ಅಂತ ಹೇಳಿ ಬರ್ಕೋಬಹುದು. 5 × 5 × 5 ಅಂತ. ಸೊ 5 × 5 × 5 ಅಂದ್ರೆ 5 ಕ್ಯೂಬ್ ಆಗುತ್ತೆ. ಸೊ 125 ನ ನಾನು 5 ಕ್ಯೂಬ್ ಅಂತ ಬರ್ಕೊಂಡ್ರೆ ಕ್ಯೂಬ್ ರೂಟ್ ಕ್ಯೂಬ್ ಗೆಟ್ ಕ್ಯಾನ್ಸಲ್. ಸೊ R2 is equals to 5 ಸೆಂಟಿಮೀಟರ್. ಹಾಗಾಗಿ ಗೋಳದ ತ್ರಿಜ್ಯ 5 ಸೆಂಟಿಮೀಟರ್. ಸೊ ನಾವು ಇಂದಿನ ಕ್ವಶನ್ ಆದ್ರೂ ಅಟೆಂಡ್ ಮಾಡಿ ಅಥವಾ ಈ ಕ್ವಶನ್, 2 ಕ್ವಶನ್ ಇಲ್ಲೂ ಸಹ ಆಪ್ಷನ್ ಇದೆ. ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ನೀವು ಅಟೆಂಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ, 3 ಸೆಂಟಿಮೀಟರ್ ತ್ರಿಜ್ಯವಿರುವ ಘನಗೋಳವನ್ನು ಕರಗಿಸಿ 9 ಮೀಟರ್ ಉದ್ದದ ಒಂದು ಸಿಲಿಂಡರಿನ ಆಕಾರದ ತಂತಿಯನ್ನಾಗಿ ಪರಿವರ್ತಿಸಲಾಗಿದೆ. ಹಾಗಾದರೆ ದೊರೆತ ತಂತಿಯ ತ್ರಿಜ್ಯವನ್ನ ಕಂಡು ಹಿಡಿಯಿರಿ. ಸೊ ಪ್ರಶ್ನೆನ ಓದ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ? ಘನಗೋಳವನ್ನ ಕರಗಿಸಿ ಅವ್ರೇನ್ ಮಾಡ್ತಿದ್ದಾರೆ? ಸಿಲಿಂಡರಿನ ತಂತಿಯಾಗಿ ಪರಿವರ್ತಿಸಲಾಗಿದೆ. ಹಾಗಾದರೆ ಆ ಸಿಲಿಂಡರಿನ ತಂತಿಯ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ಸೊ ಪ್ರಶ್ನೆಯಲ್ಲಿ ಏನೇನ್ ನಮಗೆ ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳೋಣ. ಗೋಳದ ತ್ರಿಜ್ಯ ಎಷ್ಟಿದೆ? 3 ಸೆಂಟಿಮೀಟರ್. ಅದನ್ನ ಕರಗಿಸಿದಾಗ 9 ಮೀಟರ್ ಉದ್ದದ ಸಿಲಿಂಡರಿನ ಆಕಾರದ ತಂತಿ ಅಂದ್ರೆ ನನಗೇನ್ ಕೊಟ್ಟಿದೆ ಇಲ್ಲಿ? ಸಿಲಿಂಡರ್ ತಂತಿಯ ಉದ್ದ ಸಿಕ್ಕಿದೆ. ಎಷ್ಟದು? H is equals to 9 ಮೀಟರ್. ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸೆಂಟಿಮೀಟರ್ ಇದೆ, ಇಲ್ಲಿ ಮೀಟರ್ ಇದೆ. ನಾವು ಯಾವುದೇ ಒಂದು ಪ್ರಶ್ನೆನ ನಾವು ಬಿಡಿಸ್ಬೇಕಾದ್ರೆ ಎಲ್ಲಾ ಅಳತೆಗಳು ಒಂದ್ರಲ್ಲೇ ಇರಬೇಕು, ಅಥವಾ ಸೆಂಟಿಮೀಟರ್ ಅಲ್ಲೇ ಇರಬೇಕು, ಅಥವಾ ಮೀಟರ್ ಅಲ್ಲೇ ಇರಬೇಕು. ಸೊ ಇಲ್ಲಿ ಮೀಟರ್ ಇದೆ, ನಾನೇನ್ ಮಾಡ್ತಾ ಇದ್ದೀನಿ? ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ತಿದ್ದೀನಿ. ನೀವು ಬೇಕಾದ್ರೆ ಇಲ್ಲೇ ಸೆಂಟಿಮೀಟರ್ನ ಮೀಟರ್ಗೂ ಕನ್ವರ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ ಏನ್ ಮಾಡ್ತೀನಿ ಆದ್ರೆ ನಾನ್ ಮಾಡ್ಕೋತಿರೋದು ಮೀಟರ್ ಅನ್ನ ಸೆಂಟಿಮೀಟರ್ಗೆ ಮಾಡ್ಕೋತಾ ಇದ್ದೀನಿ. ಸೊ 9 ಮೀಟರ್ ಇಸ್ ನಥಿಂಗ್ ಬಟ್ 900 ಸೆಂಟಿಮೀಟರ್. ಯಾಕಂದ್ರೆ 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಸೊ 9 ಮೀಟರ್ ಇಸ್ ಈಕ್ವಲ್ಸ್ ಟು 900 ಸೆಂಟಿಮೀಟರ್. ಸೊ R2 ಅನ್ನ ನಾನು ಕಂಡುಹಿಡಿಬೇಕು. ಸೊ ಸೂತ್ರವನ್ನ ಬರ್ಕೊಳ್ಳೋಣ. ಗೋಳದ ಘನಫಲ ಈಕ್ವಲ್ ಟು ಸಿಲಿಂಡರ್ ತಂತಿಯ ಘನಫಲ. ಯಾಕೆ ಈಕ್ವಲ್ ಹಾಕೊಂಡಿದ್ದೀನಿ ಹೇಳಿ? ಇಲ್ಲಿ ನಾನು ಗೋಳದ ಘನಫಲವನ್ನ ಕರಗಿಸಿ ಸಿಲಿಂಡರ್ ತಂತಿಯಾಗಿ ಕನ್ವರ್ಟ್ ಮಾಡ್ತಾ ಇರೋದು, ಪರಿವರ್ತಿಸ್ತಾ ಇರೋದು. ಹಾಗಾಗಿ ಗೋಳದ ಘನಫಲ ಈಕ್ವಲ್ ಟು ಸಿಲಿಂಡರ್ ತಂತಿಯ ಘನಫಲ. ಘನಫಲದ ಸೂತ್ರ ಏನು? 4/3 ಪೈ R1 ಕ್ಯೂಬ್ ಈಕ್ವಲ್ ಟು ಸಿಲಿಂಡರ್ ತಂತಿಯ ಸಿಲಿಂಡರ್ದು ಘನಫಲ ಪೈ R ಸ್ಕ್ವೇರ್ H. ಸೊ ಇಲ್ಲೂ ಸಹ ಪೈ ಕಾಮನ್ ಇದೆ. ಸೊ ಪೈ ಕಾಮನ್ ಇದ್ದಾಗ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂತದ್ದೇನು? 4/3 R1 ಕ್ಯೂಬ್ ಈಕ್ವಲ್ಸ್ ಟು R2 ಸ್ಕ್ವೇರ್ H. ಸೊ 4/3 ಇಂಟು ಗೋಳದ ತ್ರಿಜ್ಯ ನಮಗೆ ಗೊತ್ತಿದೆ ಏನು? 3. ಸೊ 3 × 3 × 3 ಈಕ್ವಲ್ ಟು R2 ಇಂಟು H ಎಷ್ಟು? 900. ಸೊ ಇಲ್ಲಿ ಈ 3 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 3 3s 9, 9 4s 36. ಸೊ 36 is equals to R2 square into 900. So R2 square equal to 36 divided by 900. ಯಾಕೆ 36 divided by 900 ಆಯ್ತು? ಇಲ್ಲಿ R ಸ್ಕ್ವೇರ್ ಜೊತೆಗೆ 900 ಮಲ್ಟಿಪ್ಲೈ ಆಗಿದೆ. ಸೊ ಲೆಫ್ಟ್ ಸೈಡ್ಗೆ ತಂದಾಗ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಹಾಗಾಗಿ R2 square is equals to 36 divided by 900. So R2 is equals to square root of 36 divided by 900. So square root of 36 ಅಂದ್ರೆ ಏನು? 6. So 900 ಅಂದ್ರೆ 30. So R2 is equals to 6 divided by 30. 6 1s 6 5s. So R2 is equals to 1/5. So if you are divided, you will get R2 is equals to 0.2 ಸೆಂಟಿಮೀಟರ್. ಹಾಗಾಗಿ ಆ ಸಿಲಿಂಡರ್ ತಂತಿಯ ತ್ರಿಜ್ಯ ಎಷ್ಟು? 0.2
ಸೆಂಟಿಮೀಟರ್. ಮುಂದಿನ ಪ್ರಶ್ನೆ. ಸೊ ಇಲ್ಲಿಗೆ 3 ಅಂಕದ ಪ್ರಶ್ನೆಗಳು ಮುಗಿಯುತ್ತೆ. 5ನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ. ಸೊ ಒಟ್ಟಾರೆ 4 ಪ್ರಶ್ನೆಗಳಿರ್ತವೆ. 4 ಪ್ರಶ್ನೆಗೂ ಸಹ 4 ಅಂಕಗಳಿರ್ತವೆ. ಒಟ್ಟು 16 ಅಂಕಗಳು. 34ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನ ಕಂಡುಹಿಡಿಯಿರಿ. ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ತುಂಬಾನೇ ಈಸಿ, ತುಂಬಾ ಈಸಿಯಾಗಿ ಕಲ್ತ್ಕೋಬಹುದು. ಈ ಕ್ವಶನ್ ನ ಯಾರು ಬಿಡಬೇಡಿ, ಯಾಕೆಂದ್ರೆ 4 ಅಂಕಗಳಿಗೆ ನಿಮಗೆ ಈಸಿಯಾಗಿ ಸಿಗುವಂತದ್ದು. ಸೊ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? 2x plus y is equals to 10, x plus y is equals to 6. ಸೊ ಬರ್ಕೊಳ್ಳಿ ಪ್ರಶ್ನೆ ಏನು. 2x plus y is equals to 10, x plus y is equals to 6. ಸೊ y is equals to ಯಾವ್ದಾರ ಒಂದನ್ನ ನೀವು ಕಂಡುಹಿಡಿಬೇಕು. ಹಾಗಾಗಿ y ನ ನಾನು ಇಟ್ಕೋತಾ ಇದ್ದೀನಿ. y is equals to 10 minus 2x. ಸೊ ಇಲ್ಲಿ ಏನಾಗಿದೆ, 2x ಲೆಫ್ಟ್ ಅಲ್ಲಿ ಇದೆ, ರೈಟ್ ಗೆ ತಗೊಂಡಾಗ ಮೈನಸ್ ಆಗುತ್ತೆ. ಸೊ y is equals to 10 minus 2x ಇಕ್ವೇಶನ್ 1 ಅಂತ ತಗೊಳ್ಳಿ. ಸೊ ಇಲ್ಲಿ y is equals to 6 minus x ಆಗುತ್ತೆ. ಇದನ್ನ ಇಕ್ವೇಶನ್ 2 ಅಂತ ಹೇಳಿ ತಗೊಳ್ಳಿ. ಸೊ ಈಗ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋಣ. ಸೊ ಆ ಇಕ್ವೇಶನ್ಗೆ ನಮ್ಗೆ ಸಿಕ್ಕಂತ ಸಮೀಕರಣಕ್ಕೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 1. ಎಕ್ಸ್ ಗೆ ನಾನು 1 ವ್ಯಾಲ್ಯೂ ಅನ್ನ ಕೊಟ್ಟಾಗ ಏನಾಗುತ್ತೆ? ಸೊ y ಇಸ್ ಈಕ್ವಲ್ಸ್ ಟು 10 ಮೈನಸ್ 2 ಇಂಟು 1. ಸೊ ಇಲ್ಲಿ ಎಕ್ಸ್ ಇರೋದ್ರಿಂದ ಎಕ್ಸ್ ಪ್ಲೇಸ್ ಗೆ 1 ಅನ್ನ ಹಾಕಿ. ಸೊ 10 ಮೈನಸ್ 2 ಇಸ್ ಈಕ್ವಲ್ಸ್ ಟು 8. ಎಕ್ಸ್ ಇಸ್ ಈಕ್ವಲ್ಸ್ ಟು 2. ಎಕ್ಸ್ ಪ್ಲೇಸ್ ಗೆ ನಾನು 2 ಅನ್ನ ಹಾಕ್ತಾ ಇದ್ದೀನಿ. 2 ಹಾಕ್ದಾಗ ಏನ್ ಸಿಗ್ತಾ ಇದೆ? 6 ಸಿಗ್ತಾ ಇದೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಆದಾಗ y is equals to 4. ಏನ್ ಮಾಡ್ತಾ ಇದ್ದೀನಿ? ಎಕ್ಸ್ ಪ್ಲೇಸ್ ಗೆ ನಾನು 3 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 3 is 6. 10 minus 6 is equals to 4. So x is equals to 4. So y is equals to 10 minus 2 into 4 8. So 10 minus 8 is equals to 2 ಆಗುತ್ತೆ. ಸೊ ಇಕ್ವೇಶನ್ 2 ಗೆ ಮತ್ತೆ ನಾನು ಇಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. x is equals to 0, y is equals to 6 minus 0, y is equals to 6. ಸೊ x is equals to 1 ಆದಾಗ y is equals to 5 ಆಗುತ್ತೆ. x is equals to 2 ಆದಾಗ y 4. 3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ y ವ್ಯಾಲ್ಯೂ 3. 4 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದ್ರ ವ್ಯಾಲ್ಯೂ 2 ಸಿಗುತ್ತೆ. ಸೊ ಇದನ್ನ ನಾನು ಟೇಬಲ್ ಅಲ್ಲಿ ಬರ್ಕೊಳ್ಳೋಣ. ಸೊ 2x plus y is equals to 10. ಇಲ್ಲಿ ನಾನು x ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, y ವ್ಯಾಲ್ಯೂ ಸಿಕ್ಕಿದೆ. x1 ಇದ್ದಾಗ y ವ್ಯಾಲ್ಯೂ 8, x2 ಇದ್ದಾಗ 6, x3 ಇದ್ದಾಗ y ವ್ಯಾಲ್ಯೂ 4, x4 ಇದ್ದಾಗ y ವ್ಯಾಲ್ಯೂ 2. ಅದೇ ರೀತಿ x plus y is equals to 6 ಅನ್ನು ಸಹ ನಾನು ಟೇಬಲ್ ಅಲ್ಲಿ ಬರ್ಕೋತಾ ಇದ್ದೀನಿ. xy, x ವ್ಯಾಲ್ಯೂ 0 ಆದಾಗ y ವ್ಯಾಲ್ಯೂ 6, x ವ್ಯಾಲ್ಯೂ 1 ಆದಾಗ y ವ್ಯಾಲ್ಯೂ 5, x ವ್ಯಾಲ್ಯೂ 2 ಆದಾಗ y ವ್ಯಾಲ್ಯೂ 4, 3 ಆದಾಗ 3, 4 ಆದಾಗ y ವ್ಯಾಲ್ಯೂ 2. ಸೊ ಇದನ್ನ ನಾನು ನಕ್ಷೆಯಲ್ಲಿ ಬಿಡಿಸ್ತಾ ಇದ್ದೀನಿ. ಸೊ ಇಲ್ಲಿ ನಕ್ಷೆಯನ್ನ ಬಿಡಿಸಿದೀನಿ ನೋಡಿ. ಸೊ ನಾನು ಫಸ್ಟ್ ನಕ್ಷೆ ಹಾಕೋದ್ಕಿಂತ ಮುಂಚೆ ನಮಗೆ ಅಳತೆ ಗೊತ್ತಿರಬೇಕು. ಏನ್ ತಗೋತಾ ಇದ್ದೀನಿ? ಎಕ್ಸ್ ಅಕ್ಷದಲ್ಲಿ ಎಷ್ಟು? 1 ಸೆಂಟಿಮೀಟರ್ 1 ಏಕಮಾನ. y ಅಕ್ಷದಲ್ಲಿ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಏಕಮಾನ. ಸೊ ಇಲ್ಲಿ ನಾನು ಇದು ಎಕ್ಸ್ ಅಕ್ಷ, ಇದು y ಅಕ್ಷ. ಸೊ ಇಲ್ಲಿ 0 1 2 3 4 5 6, ಇಲ್ಲೂ ಸಹ 1 2 3 4 5 6 ಹಾಕೊಂಡಿದ್ದೀನಿ. ಸೊ ಇಲ್ಲಿ ನನಗೆ ಟೇಬಲ್ ಅನ್ನ ಇದೆ. ಈ ಟೇಬಲ್ ಅಲ್ಲಿ ನಮಗೆ ವ್ಯಾಲ್ಯೂ ಇದೆ. ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ಎಷ್ಟಿದೆ, y ವ್ಯಾಲ್ಯೂ 2 ಇದ್ದಾಗ. ಸೊ ಅದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ನಾನು ಸಮೀಕರಣ 2x plus y is equals to 10 ಅದನ್ನ ನಾನಿಲ್ಲಿ ನಕ್ಷೆಯಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಸೊ ಮೊದಲಿಗೆ x1 ಇದ್ದಾಗ 8 ಆಗಿದೆ. x2 ಇದ್ದಾಗ x ವ್ಯಾಲ್ಯೂ 2 ಇದ್ದಾಗ y ವ್ಯಾಲ್ಯೂ ಎಷ್ಟಿದೆ? 6 ಇದೆ. ಸೊ ಇಲ್ಲಿ ನಾನು x2 ನಲ್ಲಿ y ವ್ಯಾಲ್ಯೂ 6 ಅನ್ನ ಹಾಕೋತಾ ಇದ್ದೀನಿ. ಸೊ 2, 6. x3 ಇದ್ದಾಗ y ವ್ಯಾಲ್ಯೂ ಎಷ್ಟಿದೆ? 4 ಇದೆ. ಸೊ 3, 4. x4 ಇದ್ದಾಗ y ವ್ಯಾಲ್ಯೂ 2 ಇದೆ. ಸೊ ನನಗೆ ಸಿಕ್ತು. ಸೊ ಈಗ ನಾನು ಏನ್ ಮಾಡ್ತೀನಿ? 3 ಪಾಯಿಂಟ್ ಸಿಕ್ಕಿದಾವೆ. ಅದನ್ನ ಒಂದು ಸ್ಕೇಲ್ ಮೂಲಕ ಒಂದು ಸ್ಟ್ರೈಟ್ ಲೈನ್ ನನಗೆ ಸಿಕ್ತು. ಈಗ ನಾನು x plus y is equals to 6 ಆ ಸಮೀಕರಣದಲ್ಲಿ ಸಿಕ್ಕಿದಂತಹ ವ್ಯಾಲ್ಯೂವನ್ನು ಹಾಕ್ತಾ ಇದ್ದೀನಿ. x 0 ಆದಾಗ y 6 ಆಗಿರುತ್ತೆ. ಸೊ x 0 ಆದಾಗ y 6. ಸೊ 0, 6. x 1 ಆದಾಗ y ವ್ಯಾಲ್ಯೂ 5. ಸೊ x 1 ಆದಾಗ y ವ್ಯಾಲ್ಯೂ 5, 1, 5. x 2 ಆದಾಗ y ವ್ಯಾಲ್ಯೂ 4 ಇಲ್ಲಿ ಹಾಕಿದ್ದೀನಿ ನೋಡಿ, 2, 4. x 3 ಆದಾಗ 3, 3, x 4 ಆದಾಗ 2. ಸೊ ನನಗೆ ಎರಡೂ ಸಮೀಕರಣಗಳನ್ನು ನನಗೆ ನೋಡಿದ್ರೆ ಇಲ್ಲಿ
x4, 2 ಐಕ್ಯವಾಗ್ತಾ ಇದೆ. ಹಾಗಾಗಿ ನಮ್ಮ ಪರಿಹಾರ ಯಾವುದು? x is equals to 4, y is equals to 2. ಸೊ ಇದನ್ನು ನಾನು ಸರಳಕ್ಕೆ ಎಳೆದಾಗ ಎರಡು ಸಮೀಕರಣಗಳು x plus y is equals to 6, 2x plus y is equals to 10 ಇವೆರಡು ಈ ಬಿಂದುವಿನಲ್ಲಿ ಐಕ್ಯವಾಗ್ತವೆ. ಹಾಗಾಗಿ ನಮ್ಮ ಪರಿಹಾರ x is equals to 4, y is equals to 2. ಸೊ ಈ ನಕ್ಷೆ ಬಿಡಿಸೋದು ತುಂಬಾನೇ ಈಸಿ, ಏನಿಲ್ಲ, ಕೊಟ್ಟಿರುವಂತಹ ಸಮೀಕರಣಗಳಿಗೆ ವ್ಯಾಲ್ಯೂಗಳನ್ನ ಒಂದು ಎಕ್ಸ್ ಸಮೀಕರಣ ಎಕ್ಸ್ ಅನ್ನ ತಗೊಂಡಾಗ ಅದಕ್ಕೆ ವ್ಯಾಲ್ಯೂ ಹಾಕ್ತಿವಿ. x1 ಆದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ ಕಂಡುಹಿಡ್ಕೊಂಡ್ರೆ ತುಂಬಾ ಈಸಿ ನಕ್ಷೆ ಬಿಡಿಸೋದನ್ನ. ಸೊ ಮಿಸ್ ಮಾಡಬೇಡಿ. ಮುಂದಿನ ಪ್ರಶ್ನೆ 35ನೇದು. ಒಂದು ಸಮಾಂತರ ಶ್ರೇಣಿಯಲ್ಲಿ 37 ಪದಗಳಿವೆ. ಅದರ ಮೊದಲ 3 ಪದಗಳ ಮೊತ್ತವು 12 ಮತ್ತು ಆ ಶ್ರೇಣಿಯ ಕೊನೆಯ 3 ಪದಗಳ ಮೊತ್ತವು 318 ಆದಾಗ ಮೊದಲ ಪದ ಮತ್ತು ಕೊನೆಯ ಪದವನ್ನ ಕಂಡುಹಿಡಿಯಿರಿ. ಸೊ ಈ ಪ್ರಶ್ನೆಯಲ್ಲಿ ಏನ್ ಅರ್ಥ ಮಾಡ್ಕೊಳ್ಳಿ, ಒಟ್ಟಾರೆ 37 ಪದಗಳಿವೆ. ಅದರಲ್ಲಿ ಮೊದಲ 3 ಪದಗಳಂದ್ರೆ ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ, ಅವೆರಡು 3 ಪದಗಳ ಮೊತ್ತ 12, ಕೊನೆಯ 3 ಪದಗಳ ಮೊತ್ತ 318 ಆದ್ರೆ ಮೊದಲ ಪದ ಮತ್ತು ಕೊನೆಯ ಪದವನ್ನ ಕಂಡು ಹಿಡಿಯಿರಿ. ಸೊ ಮೊದಲ 3 ಪದಗಳಂದ್ರೆ ನಮಗೆ ಗೊತ್ತಿದೆ a1 plus a2 plus a3 is equals to 12. ನನಗೆ ಗೊತ್ತಿಲ್ಲ, ಹಾಗಾಗಿ a1 plus a2 plus a3 ಅಂತ ತಗೊಂಡಿದ್ದೀನಿ. ಸೊ a1 ಅಂದ್ರೆ a, ಸೊ a2 ಅಂದ್ರೆ a plus d, a3 ಅಂದ್ರೆ a plus 2d is equals to 12. ಸೊ ಇಲ್ಲೂ a ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ a plus a is equals to 3a, d plus 2d is equals to 3d. ಸೊ 3a plus 2d is equals to 12. ಇದನ್ನ ನಾನು ಸಮೀಕರಣ 1 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೊ a35 plus a36 plus a37 is equals to 318. ಯಾಕೆ a35 ತಗೊಂಡೆ? ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಒಟ್ಟಾರೆ 37 ಪದಗಳಿವೆ. ಹಾಗಾಗಿ ಕೊನೆಯ 3 ಪದಗಳ ಮೊತ್ತ ಎಷ್ಟಿದೆ ಅಂತೆ? 300. ಕೊನೆಯ 3 ಪದ ಅಂದ್ರೆ ಏನು? 37ರಲ್ಲಿ 35, 36, 37 ಇವೇ ಕೊನೆಯ 3 ಪದಗಳು, ಹೌದಲ್ವಾ? ಹಾಗಾಗಿ a35 plus a36 plus a37 is equals to 318. ಸೊ a35 ಅಂದ್ರೆ ಏನು? a plus 34d, a36 ಅಂದ್ರೆ a plus 35d, a37 ಅಂದ್ರೆ a plus 36d is equals to 318. ಸೊ ಇವನ್ನ ಆಡ್ ಮಾಡಿ. a plus a 3a plus 34 plus 35 plus 36 ಇವು ಮೂರನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ? 105d. ಸೊ 3a plus 105d is equals to 318. ಇದನ್ನ ನಾನು ಸಮೀಕರಣ 2 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಹಾಗಾಗಿ ಸಮೀಕರಣ 1 ಮತ್ತು 2ರಿಂದ ನಾನು ಏನ್ ತಗೊಳ್ತಾ ಇದ್ದೀನಿ? 3a plus 105d equal to 318. 3a plus 3d is equal to 12. ಸೊ ಇಲ್ಲಿ ನಾನು ಪ್ಲಸ್ ಇರೋದನ್ನ ಮೈನಸ್ ಚೇಂಜ್ ಮಾಡ್ಕೋತಾ ಇದ್ದೀನಿ. ಸೊ 3a ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯಂತದೇನು? 102d is equal to 306. ಸೊ d equal to 306 divided by 10, 102. ಸೊ 102 1s are 102 3s are. ಸೊ d is equals to 3. ಸೊ ಇಲ್ಲಿ ನಾನು d ವ್ಯಾಲ್ಯೂ ನನಗೆ ಗೊತ್ತಾಯ್ತು, ಏನು? 3 ಆಯ್ತು. ಸೊ 3a plus 3d is equals to 12. ಸಮೀಕರಣ 1ರಿಂದ ನಾನು ತಗೋತಾ ಇದ್ದೀನಿ. ಸೊ ಇಲ್ಲಿಗೆ ನಾನು ಡಿ ವ್ಯಾಲ್ಯೂ ಅನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಸೊ 3a plus 3 into 3 equals to 12. ಸೊ 3a plus 3 3s are 9 equal to 12. ಸೊ 3a equal to 3. ಸೊ a equal to 1. ಸೊ ನನಗೆ ಮೊದಲನೇ ಪದ ಗೊತ್ತಾಯ್ತು. ಪ್ರಶ್ನೆಯಲ್ಲಿ ಏನ್ ಕೇಳಿದರೆ? ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಸಹ ಕೇಳಿದ್ದಾರೆ. ಸೊ ಹಾಗಾಗಿ ಕೊನೆಯ ಪದ ಯಾವುದು? a37. ಸೊ a37 is equals to a plus n minus 1 into d. ಸೊ 1 plus n ಅಂದ್ರೆ ಏನು? 37. ಸೊ 37 minus 1 into 3. ಸೊ 1 plus 37 minus 1 36. 36 into 3. ಸೊ 1 plus 36 3 is 108. ಸೊ 1 plus 108 equal to 109. ಸೊ a37 equal to 109. ಸೊ a equal to 1. ಮೊದಲನೆಯ ಪದ 1, ಕೊನೆಯ ಪದ 109. ಈ ಪ್ರಶ್ನೆಯನ್ನು ಅಟೆಂಡ್ ಮಾಡಿ. ಅಥವಾ ಮುಂದಿನ ಪ್ರಶ್ನೆ ಇದೆ. ಏನದು ಮುಂದಿನ ಪ್ರಶ್ನೆ? ಒಂದು ಸಮಾಂತರ ಶ್ರೇಣಿಯ ಮೊದಲ 7 ಪದಗಳ ಮೊತ್ತ 140 ಆಗಿದೆ. ಅದೇ ಶ್ರೇಣಿಯ ನಂತರದ 7 ಪದಗಳ ಮೊತ್ತ 385 ಆದಾಗ ಆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ. ಸೊ ಈ ಪ್ರಶ್ನೆ ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲ 7 ಪದಗಳ ಮೊತ್ತ ಅಂದ್ರೆ Sn ಅಂದ್ರೆ S7 is equals to 140. ಅದೇ ಶ್ರೇಣಿಯ ನಂತರದ 7 ಪದ ಅಂದ್ರೆ
7 + 7 ಎರಡನ್ನ ಕೂಡಿಸ್ಬೇಕು. ಮತ್ತೆ A7 ಅಂತ S7 ಅಂತ ತಗೊಳಕ್ಕಾಗಲ್ಲ ಮಕ್ಕಳ. ಇಲ್ಲಿ ಏಳು ಪದಗಳ ಮೊತ್ತ, ನಂತರ 7 ಪದಗಳ ಮೊತ್ತ ಅಂದ್ರೆ 7 + 7 ಎರಡನ್ನ ಕೂಡಿಸಿದಾಗ ನನಗೇನ್ ಸಿಗುತ್ತೆ? S14 ಸಿಗುತ್ತೆ. ಸೊ S7 ಏನಿದೆ? 140. S14 is equal to 140 + 385. ನಾನು ಯಾಕೆ ಆಡ್ ಮಾಡ್ತಾ ಇದ್ದೀನಿ? ಇಲ್ಲಿ ಮೊದಲ 7 ಪದಗಳ ಮೊತ್ತ, ನಂತರದ 7 ಪದಗಳ ಮೊತ್ತ ಎರಡನ್ನೂ ಕೂಡಿಸಿದಾಗ ನನಗೆ 525. ಹಾಗಾಗಿ S14 = 525, S7 = 140. ಸೊ ನಾನೀಗ ಎರಡನ್ನೂ ಕಂಡುಹಿಡಿಬೇಕು. ಸೊ SN ಸೂತ್ರ ನಮಗೆ ಗೊತ್ತಿದೆ, ಪದಗಳ ಮೊತ್ತವನ್ನ ಕಂಡುಹಿಡಿಲಿಕ್ಕೆ ಬಳಸುವಂತ ಸೂತ್ರ. ಯಾವುದು ಪದಗಳನ್ನ ಕಂಡುಹಿಡಿಲಿಕ್ಕೆ ಬಳಸುವಂತ ಸೂತ್ರ? SN = n/2 × 2a + n - 1 × d. ಸೊ ಇಲ್ಲಿ ನಾನು S7 ಅನ್ನ ಕಂಡುಹಿಡಿತಿದ್ದೀನಿ. ಏನು S7 ವ್ಯಾಲ್ಯೂ? 140. ಸೊ 140 = 7/2 × 2a + 7 - 1 × d. ಸೊ ಇಲ್ಲಿ 2 ಏನಿದೆ? ಡಿನಾಮಿನೇಟರ್ ಛೇದದಲ್ಲಿದೆ. ಸೊ ಇದನ್ನ ನಾನು ಒರೆ ಗುಣಾಕಾರ ಮಾಡಿದಾಗ ಅಂಶಕ್ಕೆ ಹೋಗುತ್ತೆ. ಸೊ 140 × 2 = 7 × 2a + 7 - 1 6d. ಸೊ 7 1s 7 2s, ಸೊ 20 × 2 40. 40 = 2a + 6d. ಇದನ್ನ ಸಮೀಕರಣ 1 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಇನ್ನು ನಾನು ಏನ್ ಕಂಡುಹಿಡಿಬೇಕು? S14 ಅನ್ನ ಕಂಡುಹಿಡಿಬೇಕು. ಸೊ S14 = n/2 × 2a + n - 1 × d. ಸೊ S14 ಅಂದ್ರೆ ಏನು? 525 ಬರ್ಕೊಳ್ಳಿ. 525 = 114. n ವ್ಯಾಲ್ಯೂ ಏನು? 14. ಸೊ 14/2 × 2a + 14 - 1 × d. ಸೊ 2 1s 275s. Sorry, 14 1s 1475s. So 75 = 2a + 30, 14 - 1 13d ಆಗುತ್ತೆ. ಸೊ 75 = 2a + 13d. ಇದನ್ನ ನಾನು ಸಮೀಕರಣ 2 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೊ ಸಮೀಕರಣ 1 ಮತ್ತು 2ರಿಂದ ನನಗೆ ಸಿಗ್ತಾ ಇದೆ ಏನು? 2a + 6d = 40. ಸೊ 2a + 13d = 75. ಸೊ ಮೈನಸ್ ಮಾಡ್ತಾ ಇದ್ದೀನಿ, ಎಲ್ಲವನ್ನ ಕಳಿತಾ ಇದ್ದೀನಿ. ಸೊ ಯಾಕೆ ಮೈನಸ್ ಆಗ್ತಾ? ಇವೆರಡು ಸೇಮ್ ಇರೋದ್ರಿಂದ ನಾನು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಮೈನಸ್ ಪ್ಲಸ್ ಗೆಟ್ ಕ್ಯಾನ್ಸಲ್. ಸೊ -13 + 6 = -7d = ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸಬ್ಟ್ರಾಕ್ಟ್ ಮಾಡಿದಾಗ ಕಳೆದಾಗ ಏನ್ ಸಿಗುತ್ತೆ? -35. ಮೈನಸ್ ಮೈನಸ್ ಕ್ಯಾನ್ಸಲ್. ಲೆಫ್ಟ್ ಸೈಡ್ ಅಲ್ಲೂ ಮೈನಸ್ ಇದೆ, ರೈಟ್ ಅಲ್ಲೂ ಮೈನಸ್ ಇದೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ d = 35 / 7. 7 1s 7 5s. ಸೊ d = 5 ಆಗುತ್ತೆ. ನನಗೆ ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತು. ಈಗ ನನಗೆ ಮೊದಲನೇ ಪದ ಕಂಡುಹಿಡಿಬೇಕು. ಏನ್ ಮಾಡಿ? ಯಾವ್ದಾದ್ರು ಒಂದು ಸಮೀಕರಣ ತಗೊಳ್ಳಿ. ಮೊದಲನೇ ಸಮೀಕರಣ ತಗೊಳ್ಳಿ ಅಥವಾ ಎರಡನೇ ಸಮೀಕರಣ, ಯಾವ್ದಾದ್ರು ಒಂದು ಸಮೀಕರಣ ತಗೊಳ್ಳಿ. ಸೊ ನಾನಿಲ್ಲಿ ಮೊದಲನೇ ಸಮೀಕರಣವನ್ನ ತಗೋತಾ ಇದ್ದೀನಿ. 2a + 6d = 40. ಸೊ ಇಲ್ಲಿ d ವ್ಯಾಲ್ಯೂನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 2a + 6 × 5 = 40. ಸೊ 2a = 40 - 30. 2a = 10. ಸೊ a = 5. ಹಾಗಾಗಿ ನನಗೆ ಮೊದಲನೇ ಪದನೂ ಗೊತ್ತಾಯ್ತು, ಸಾಮಾನ್ಯ ವ್ಯತ್ಯಾಸನೂ ಗೊತ್ತಾಯ್ತು. ಸೊ ಏನ್ ಪ್ರಶ್ನೆ ಕೇಳಿದರೆ? ಸಮಾಂತರ ಶ್ರೇಣಿಯನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಸಮಾಂತರ ಶ್ರೇಣಿ = 5, 10, 15, 20. 36ನೇ ಪ್ರಶ್ನೆ. 4 ಸೆಂಟಿಮೀಟರ್, 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನ ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 5/3 ಅಷ್ಟಿರುವಂತೆ ರಚಿಸಿ. ಸೊ ರಚನೆ ಇದನ್ನ ಕಲ್ತ್ಕೊಳ್ಳಿ. ಇದನ್ನ ನಾನು ಬಿಡಿಸಿ ತೋರಿಸ್ತಿಲ್ಲ, ನಾನೀಗ ಬಿಡಿಸಿ ನಾನು ನಿಮಗೆ ತೋರಿಸಿದ್ರು ನಿಮ್ಗೆ ಅರ್ಥ ಆಗಲ್ಲ. ಸೊ ನೀವು ಇದನ್ನ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ, ಆ ಮೆಥಡ್ ಅಲ್ಲಿ ಈಸಿಯಾಗಿ ಕಲ್ತ್ಕೊಳ್ಳಿ. ಸೊ ರಚನೆಯನ್ನ ಯಾವುದೇ ಕಾರಣಕ್ಕೂ ಕಲಿಯೋದ್ ಬಿಡ್ಬೇಡಿ. ಅದರಲ್ಲೂ ಸ್ಪೆಷಲಿ ಸ್ಲೋ ಲರ್ನರ್ಸ್, ಯಾರ್ಯಾರು ಕಲೀಲಿಕ್ಕೆ ತುಂಬಾ ಕಷ್ಟ ಅಂತಾರೆ. ಸೊ ನೀವು ಇದನ್ನ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದ್ರೆ ಸೊ ಪಾಸ್ ಆಗೋದು ತುಂಬಾನೇ ಈಸಿ. ಸೊ ಅದನ್ನ ಕಲ್ತ್ಕೊಳ್ಳಿ. ಮುಂದಿನ ಪ್ರಶ್ನೆ 37ನೇ ಪ್ರಶ್ನೆ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಆಟಿಕೆಯನ್ನು ಸಿಲಿಂಡರಿನಾಕಾರದ ಒಂದು ಬದಿಗೆ ಒಂದು ಅರ್ಧಗೋಳ ಮತ್ತು ಇನ್ನೊಂದು ಬದಿಗೆ ಒಂದು ಶಂಕುವನ್ನು ಅಂಟಿಸಿ ಮಾಡಲಾಗಿದೆ. ಸಿಲಿಂಡರಿನಾಕಾರ ಭಾಗದ ಉದ್ದವು 20 ಸೆಂಟಿಮೀಟರ್ ಮತ್ತು ಅದರ ವ್ಯಾಸವು 10 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಭಾಗದ ಓರೆ ಎತ್ತರವು 13 ಸೆಂಟಿಮೀಟರ್ ಆಗಿದ್ದರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಚಿತ್ರವನ್ನ ಗಮನಿಸಿ. ಅಲ್ಲಿ ನಮಗೆ ಶಂಕುನೂ ಇದೆ, ಅರ್ಧಗೋಳ ಗೋಳವೂ ಇದೆ, ಸೊ ಸಿಲಿಂಡರ್ ಇದೆ. ಸೊ ಅವ್ರು ಕೇಳ್ತಿರೋದೇನು?
ಒಟ್ಟಾರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಹಾಗಾಗಿ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನಮಗೆ ಸಿಲಿಂಡರಿನ ಉದ್ದವನ್ನ ಕೊಟ್ಟಿದ್ದಾರೆ, ಎಷ್ಟು 20 ಸೆಂಟಿಮೀಟರ್ ಇದೆ. ಮತ್ತೆ ಇಲ್ಲಿ ತ್ರಿಜ್ಯ ನೋಡಿ, ಇಲ್ಲಿ 10 ಸೆಂಟಿಮೀಟರ್ ವ್ಯಾಸ ಇದೆ. 10 ಸೆಂಟಿಮೀಟರ್ ವ್ಯಾಸ ಅಂದ್ರೆ ಅದು ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 2r, ಅಂದ್ರೆ ತ್ರಿಜ್ಯದ 2 ಪಟ್ಟಿರುತ್ತೆ. ಸೊ ಡಿ ಇಸ್ ಈಕ್ವಲ್ಸ್ ಟು 2r, ಸೊ ಆರ್ ಇಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್. ಸೊ ಇಲ್ಲೂ 5 ಸೆಂಟಿಮೀಟರ್ ಇದ್ರೆ ಇಲ್ಲೂ 5 ಸೆಂಟಿಮೀಟರೇ ಇರುತ್ತೆ. ಸೊ ಶಂಕುವಿನಲ್ಲೂ 5 ಸೆಂಟಿಮೀಟರ್ ತ್ರಿಜ್ಯನೇ ಇರುತ್ತೆ, ಗೋಳದಲ್ಲೂ 5 ಸೆಂಟಿಮೀಟರೇ ಇರುತ್ತೆ ತ್ರಿಜ್ಯ, ಸಿಲಿಂಡರಿನಲ್ಲೂ ಅಷ್ಟೇನೆ 5 ಸೆಂಟಿಮೀಟರ್. ಸೊ ಹಾಗಾಗಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ, ಸಿಲಿಂಡರಿನ ಎತ್ತರ ಕೊಟ್ಟಿದ್ದಾರೆ ಎಷ್ಟು 20 ಸೆಂಟಿಮೀಟರ್, ತ್ರಿಜ್ಯ 5 ಸೆಂಟಿಮೀಟರ್. ಅರ್ಧಗೋಳದಲ್ಲೂ ಸಹ ನಮಗೆ ತ್ರಿಜ್ಯ ಎಷ್ಟಿದೆ 5 ಸೆಂಟಿಮೀಟರ್ ಇದೆ, ಶಂಕುವಿನಲ್ಲಿ 5 ಸೆಂಟಿಮೀಟರ್ ತ್ರಿಜ್ಯ ಇದೆ, ಮತ್ತೆ ಲೆಂತ್ ಅನ್ನ ಕೊಟ್ಟಿದ್ದಾರೆ, ಎಷ್ಟಿದೆ ಲೆಂತ್ 13 ಸೆಂಟಿಮೀಟರ್. ಸೊ ನನಗೀಗ ಈ ಒಟ್ಟಾರೆ ಈ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ನಾನು ಕಂಡುಹಿಡಿಯಬೇಕು. ಸೊ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳ ಪಾರ್ಶ್ವದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ನಾನು ಇಷ್ಟೆಲ್ಲವನ್ನು ಕೂಡಿಸಿದಾಗ ಮಾತ್ರ ನನಗೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಹಾಗಾಗಿ ನಾನು ಸಿಲಿಂಡರಿನ ವಿಸ್ತೀರ್ಣ ಪ್ಲಸ್ ಅರ್ಧಗೋಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವೆಲ್ಲವನ್ನು ನಾನು ಕೂಡಿಸಿ ಸೊಲ್ಯೂಷನ್ ಅನ್ನು ಕಂಡುಹಿಡ್ಕೊಂಡ್ರೆ ಮಾತ್ರ ನನಗೆ ಗೊತ್ತಾಗೋದು ಆಟಿಕೆಯ ಒಟ್ಟಾರೆ ವಿಸ್ತೀರ್ಣ. ಸೊ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು, 2πRh ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಪ್ಲಸ್ ಶಂಕುವಿನ ಪಾರ್ಶ್ವ ವಿಸ್ತೀರ್ಣ πrl. ಸೊ ಇಲ್ಲಿ ನೋಡ್ಬೋದು ನಾವು, ಇಲ್ಲೂ 2π ಇದೆ, ಇಲ್ಲೂ 2π ಇದೆ, ಇಲ್ಲೂ π ಇದೆ. ಸೊ ಎಲ್ಲರಲ್ಲೂ ಕಾಮನ್ ಆಗಿರೋದು πr, ಕಾಮನ್ ತೆಗೆಯೋಣ, πr ಇಂಟು 2h ಪ್ಲಸ್ 2r ಪ್ಲಸ್ l. ಸೊ ಪೈ ವ್ಯಾಲ್ಯೂ ಏನು 22 ಡಿವೈಡೆಡ್ ಬೈ 7 ಬರ್ಕೊಳ್ಳೋಣ. 22 ಡಿವೈಡೆಡ್ ಬೈ 7 ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ, ಆರ್ ವ್ಯಾಲ್ಯೂ 5 ಇದೆ. ಸೊ 5 ಬರ್ಕೊಳ್ಳಿ ಇಂಟು 2 ಇಂಟು ಎಚ್ ಅಂದ್ರೆ ಎಷ್ಟು 20 ಪ್ಲಸ್ 2 ಇಂಟು 5 ಪ್ಲಸ್ ಎಲ್ ಅಂದ್ರೆ 13. ಸೊ ಬರ್ಕೊಳ್ಳಿ 13. ನೆಕ್ಸ್ಟ್ 22 ಡಿವೈಡೆಡ್ ಬೈ 7 ಇಂಟು 5, 20 into 2 40 plus 5 2s are 10 plus 13. So 40 plus 10 plus 13 ಅಂದ್ರೆ ಎಷ್ಟು 63. So 22 divided by 7 into 5 into 63. So 7 1s are 7 9s are. So 22 into 5 into 9. So ಇಷ್ಟನ್ನು ನಾನು ಗುಣಿಸಿದಾಗ ನನಗೆ ಎಷ್ಟು ಸಿಗ್ತಾ ಇದೆ 990 ಸೆಂಟಿಮೀಟರ್ ಸ್ಕ್ವೇರ್. ಸೊ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ 990 ಸೆಂಟಿಮೀಟರ್. ಮುಂದಿನ ಪ್ರಶ್ನೆ 6ನೇ ಮೇನ್. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ 5 ಅಂಕಗಳು. 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ಸೊ ಇಲ್ಲಿ ನಮಗೆ 5 ಅಂಕಗಳಿಗೆ ಪ್ರಮೇಯವನ್ನ ಕೊಟ್ಟಿದ್ದಾರೆ, ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ 5 ಅಂಕ ನಿಮಗೆ ಸಿಗುತ್ತೆ. ಇದನ್ನ ನಾನು ಇಲ್ಲಿ ಬಿಡಿಸಿಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ಪ್ರಮೇಯವನ್ನ ಕಲ್ತಿರೋದ್ರಿಂದ ನಾನು ಇಲ್ಲಿ ಬಿಡಿಸಿಲ್ಲ. ಸೊ ಚೆನ್ನಾಗಿ ಕಲ್ತ್ಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮಾದರಿ ಪ್ರಶ್ನೆ ಪತ್ರಿಕೆ 2 ಮುಂದಿನ ವಿಡಿಯೋದಲ್ಲಿ ವಿಶ್ಲೇಷಿಸುತ್ತಿದ್ದೇನೆ, ದಯವಿಟ್ಟು ವೀಕ್ಷಿಸಿ.